ಓಂ ನಮಃ ಹರಿ ಓಂ. ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣಿ ಅವತಾರವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಸಚ್ಚಿದಾನಂದರೂಪಾಯ ಕೃಷ್ಣಾಯ ಅಕ್ಲಿಷ್ಟಕಾರಿಣಿ ನಮೋ ವೇದಾಂತವೇದ್ಯಾಯ ಗುರವೇ ಬುದ್ಧಿಸಾಕ್ಷಿಣಿ. ಚಾತುರ್ಮಾಸ್ಯದ ಈ ಶುಭ ಸಂದರ್ಭದಲ್ಲಿ ಬಳ್ಳಾರಿಯ ರಾಮಕೃಷ್ಣಾಶ್ರಮದಲ್ಲಿ ನೆರವೇರ್ತಾ ಇರುವಂತಹ ಪ್ರವಚನದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಆಧ್ಯಾತ್ಮಿಕ ಬಂಧುಗಳು, ಈ ವರ್ಷ ಪ್ರವಚನದ ವಿಷಯ ಕರ್ಮ ಸಿದ್ಧಾಂತ. ಕರ್ಮ ಸಿದ್ಧಾಂತ ಉಪನಿಷತ್ತುಗಳಲ್ಲಿ, 18 ಪುರಾಣಗಳಲ್ಲಿ, ಹಾಗೆ ಉಪನಿಷತ್ತುಗಳ ಸಾರ ಸಂಗ್ರಹ ಆಗಿರುವಂತಹ ಭಗವದ್ಗೀತೆಯಲ್ಲಿ ಬಹಳ ವಿವರವಾಗಿ ನಮಗೆ ಕಂಡುಬರುತ್ತೆ. ಕರ್ಮ ಅನ್ನುವಂಥದ್ದು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಶ್ರೀಕೃಷ್ಣ ಪರಮಾತ್ಮ ಹೇಳೋ ಹಾಗೆ, ಕರ್ಮವನ್ನ ಆಚರಿಸದೆ ಒಂದು ಕ್ಷಣ ಕೂಡ ಯಾರು ಇರೋದಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕರ್ಮವನ್ನು ಮಾಡ್ತಾನೆ ಇದ್ದೀವಿ ಒಂದು ದೃಷ್ಟಿಯಿಂದ. ಮತ್ತೊಂದು ಮಾತನ್ನ ಪರಮಾತ್ಮ ಹೇಳ್ತಾನೆ, ಕರ್ಮ ಅನ್ನುವಂಥದ್ದು ಪ್ರಕೃತಿಯಿಂದ ನೆರವೇರ್ತಾ ಇದೆ. ಪ್ರಕೃತೇ ಕ್ರಿಯಮಾಣಾನಿ ಗುಣೈ ಕರ್ಮಾಣಿ ಸರ್ವಶಃ. ಈಗ ಈ ಕರ್ಮ ನಮ್ಮ ಜೀವನದಲ್ಲಿ ಯಾವ ರೀತಿ ನಾವು ನೆರವೇರಿಸಬೇಕು ಅಥವಾ ಯಾವ ರೀತಿ ಇದ್ರೆ ನಮಗೆ ಎಂತಹ ಫಲ ಸಿಗುತ್ತೆ. ಪ್ರತಿಯೊಬ್ಬ ಮನುಷ್ಯನು ಕೂಡ ಬಯಸುವಂಥದ್ದು ಇವೆರಡು ಹೇಳಿ ಶಾಸ್ತ್ರ ಹೇಳುತ್ತೆ. ಮೊದಲನೇದು ದುಃಖ ನಿವೃತ್ತಿ. ನನಗೆ ಕಷ್ಟ ಆಗಬಾರ್ದು, ದುಃಖ ಆಗಬಾರ್ದು. ಎರಡನೇದು ಆನಂದ ಪ್ರಾಪ್ತಿ. ನಾನು ಸುಖವಾಗಿ, ಸಂತೋಷವಾಗಿ, ಆನಂದದಿಂದ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿ ಬಯಸೋದು ಇದನ್ನೇ. ಆದರೆ ಎಷ್ಟು ಜನಕ್ಕೆ ಜೀವನದಲ್ಲಿ ದುಃಖ ನಿವೃತ್ತಿಯಾಗಿದೆ? ನಿವೃತ್ತಿ ಅಂದ್ರೆ ಹೊರಟೋಗಿದೆ, ದುಃಖ ಹೊರಟೋಗಿದೆ, ಪರಿಹಾರ ಆಗ್ತದೆ. ಎಷ್ಟು ಜನಕ್ಕೆ ಆನಂದ ಪ್ರಾಪ್ತಿಯಾಗಿದೆ? ನಾವೆಲ್ಲ ನೋಡ್ತಾನೆ ಇದ್ದೀವಿ. ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ ಬಹಳ ವಿರಳ. ಮನುಷ್ಯ ಅಥವಾ ಮಾನವ ಸಮಾಜದಲ್ಲಿ, ಈ ಕರ್ಮಭೂಮಿಯಲ್ಲಿ ದುಃಖದಿಂದ ನಿವೃತ್ತಿ ಪಡ್ಕೊಂಡವರು, ಶಾಂತವಾಗಿ ಆನಂದವಾಗಿರುವಂಥವರು ಬಹಳ ವಿರಳ. ಇದನ್ನ ಪರಮಾತ್ಮನೇ ಹೇಳ್ಬಿಟ್ಟಿದೆ. ಏನು ಅಂದ್ರೆ ಮನುಷ್ಯಾಣ ಸಹಸ್ರೇಶು
ಕಶ್ಚಿನ್ ಮಾಂ ವೇತ್ತಿ ತತ್ವತಃ ಅಂತ. ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಕೆಲವರು ಮಾತ್ರ ನನ್ನನ್ನ ತತ್ವತಃ ತಿಳ್ಕೊಳ್ತಾರೆ, ತತ್ವಜ್ಞಾನಿಗಳಾಗ್ತಾರೆ. ತತ್ವಜ್ಞಾನಿಗಳಾಗುವುದಕ್ಕೂ ಮನುಷ್ಯನ ದುಃಖ ನಿವೃತ್ತಿಯಾಗಿ ಸುಖ ಶಾಂತಿಯಿಂದ ಆನಂದವಾಗಿರುವುದಕ್ಕೂ ಏನು ಸಂಬಂಧ? ಇವತ್ತು ಅದೇ ವಿಚಾರವನ್ನು ನಾವು ಗಮನಿಸ್ತೀವಿ. ನಮಗೆ ಈ ಕರ್ಮ ಸಿದ್ಧಾಂತ ಅಂತ ಏನಿದೆಯೋ ಇದು ಜ್ಞಾನ. ಕರ್ಮ ಅಂದ್ರೆ ಏನು? ಕರ್ಮವನ್ನು ನಾವು ಹೇಗೆ ಆಚರಿಸಬೇಕು? ಕರ್ಮ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿಕೊಂಡೆ ಸರಿಯಾದ ರೀತಿಯಲ್ಲಿ ಕರ್ಮವನ್ನು ಆಚರಿಸಕ್ಕೆ ಸಾಧ್ಯ ಇಲ್ಲ. ಈ ಕಾರಣದಿಂದಲೇ ಸಹಸ್ರಾರು ಮನುಷ್ಯರಲ್ಲಿ ಯಾರೋ ಕೆಲವರು ಮಾತ್ರನೇ ಶಾಂತಿಯನ್ನು ಪಡ್ಕೊಂಡಿದ್ದಾರೆ, ದುಃಖದಿಂದ ನಿವೃತ್ತರಾಗಿದ್ದಾರೆ. ಸರ್ಕಾರದಲ್ಲಿ 60 ವರ್ಷ ಆದ್ಮೇಲೆ ನೀವು ನಿವೃತ್ತರು ಅಂತೇಳಿ ಅದು ಹೇಳ್ಬಿಟ್ಟು ನಿವೃತ್ತಿ ಕೊಡ್ಬೋದು. ಆದರೆ ಶರೀರ ಇರೋವರೆಗೂ ಕರ್ಮ ಮಾಡಲೇಬೇಕು. ಸರಿ, ಶರೀರನೂ ಹೊರಟೋಯ್ತು, ಒಂದಿನ ಹೋಗ್ಲೇಬೇಕು, ಅಲ್ಲಿಗೆ ನಮ್ಮ ಕರ್ಮ ಮುಗೀತು ಅಂತನ? ಇಲ್ಲ. ಮತ್ತೊಂದು ಶರೀರ ಬರುತ್ತೆ, ಪುನರಪಿ ಜನನ, ಪುನರಪಿ ಮರಣ, ಮತ್ತೆ ಶರೀರ ಬರುತ್ತೆ, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಕರ್ಮ ಮಾಡ್ತಾ ಇರ್ತಾರೆ, ಸಾಯೋರು, ಮತ್ತೆ ಹುಟ್ಟುತ್ತಾರೆ, ಮತ್ತೆ ಕರ್ಮ ಮಾಡ್ತಾನೆ ಇರ್ತಾರೆ. ಈ ಕರ್ಮ ಯಾವಾಗ ತೀರುತ್ತೆ? ಇದಕ್ಕೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಘಟನೆ ಬರುತ್ತೆ. ಬ್ರಾಹ್ಮಣರೆಲ್ಲ ಸೇರಿಕೊಂಡು ತತ್ವಚಿಂತನೆ, ವೇದಾಂತ ಚಿಂತನೆ ಮಾಡ್ತಾ ಇರ್ತಾರೆ. ಒಂದು ಪ್ರಶ್ನೆ, ಯಾಜ್ಞವಲ್ಕ್ಯರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತಾರೆ. ಯಾವುದು ಮನುಷ್ಯನನ್ನ ಈ ಜಗತ್ತಿಗೆ ಕರ್ಕೊಂಡ್ಬಂತು? ಈಗ ನಾವೆಲ್ಲ ಜಗತ್ತಿಗೆ ಬಂದಿದ್ದೀವಿ, ಭೂಲೋಕಕ್ಕೆ ಅಥವಾ ಕರ್ಮಭೂಮಿ. ಈ ಕರ್ಮಭೂಮಿಗೆ ನಮ್ಮನ್ನ ಯಾವುದು ಕರ್ಕೊಂಡ್ಬಂತು? ಈ ಕರ್ಮಭೂಮಿಯಿಂದ ಯಾವುದು ನಮ್ಮನ್ನ ಕರ್ಕೊಂಡು ಹೋಗುತ್ತೆ ಆಚೆಗೆ, ಈ ಲೋಕದ ಆಚೆ? ಈ ಪ್ರಶ್ನೆ ಮಾಡ್ತಾರೆ. ಆಗ ಯಾಜ್ಞವಲ್ಕ್ಯರು ಉತ್ತರ ಕೊಡ್ತಾರೆ, ಕರ್ಮ ಅಂತ. ಕರ್ಮ ನಮ್ಮನ್ನ ಈ ಲೋಕಕ್ಕೆ ಕರ್ಕೊಂಡ್ಬಂತು, ಅದೇ ಕರ್ಮ ನಮ್ಮನ್ನ ಈ ಲೋಕದಿಂದ ಕರ್ಕೊಂಡು ಹೋಗುತ್ತೆ. ಹೀಗಾಗಿ ಈ ಕರ್ಮ ಅನ್ನುವಂತಹ ಸಿದ್ಧಾಂತ, ಕರ್ಮದ ಬಗ್ಗೆ ನಾವು ತಿಳ್ಕೋಬೇಕಾಗಿರೋದು ಬಹಳ ಮುಖ್ಯ. ಮೊದಲಿಗೆ ಕರ್ಮ ಅಂದ್ರೆ ಏನು ಪದ, ಅದಕ್ಕೆ ಭಗವದ್ಗೀತೆಯಲ್ಲಿ ಉತ್ತರ ಕೊಟ್ಟಿದೆ. ಭೂತ ಭಾವೋದ್ಭವತರಃ ಕರ್ಮ ಸಂಹಿತಃ. ಭೂತ ಭಾವೋದ್ಭವೋ ಭವತರೋ ಕರ್ಮ ವಿಸರ್ಗ ಕರ್ಮ ಸಂಹಿತಃ ಅಂತ ಒಂದು ವಾಕ್ಯ ಇದೆ. ವಿಸರ್ಗ ಅಂದ್ರೆ ಪ್ರಕೃತಿ, ಸರ್ಗ ನಿಸರ್ಗ. ಭೂತ ಭಾವನೆಗಳನ್ನ ಉದ್ಭವ ಮಾಡುವಂತಹ ಸೃಷ್ಟಿಯ ವ್ಯಾಪಾರವೇ ಕರ್ಮ. ಇದು ಭಗವದ್ಗೀತೆಯಲ್ಲಿ ಆಕ್ಚುಯಲ್ ಮೀನಿಂಗ್ ಕರ್ಮ ಅಂದ್ರೆ. ಮನುಷ್ಯರು ಭಾವಿಸೋದು ಕರ್ಮ ಅಂದ್ರೆ ಕೆಲಸ. ಬಹಳಷ್ಟು ಜನ ಕರ್ಮ ಅಂದ್ರೆ ಕೆಲಸ ಅಂತ ಅಂದ್ಕೊಂಡ್ಬಿಡ್ತಾರೆ. ಕೆಲಸ ಅಲ್ಲ, ಕೆಲಸ ಅಂದ್ರೆ ಕ್ರಿಯಾ. ನೋಡಿ, 2 ಪದ ಇದೆ ಸಂಸ್ಕೃತದಲ್ಲಿ. ಕ್ರಿಯೆ ಅಂದ್ರೆ ಕೆಲಸ, ಕನ್ನಡದಲ್ಲಿ ಕೆಲಸ ಅಂತ ಅರ್ಥ. ಕರ್ಮ ಅಂದ್ರೆ ಭಾವಕರ, ನಮಗೆ ಏನು ಭಾವ ಉಂಟಾಗುತ್ತೋ ಮನಸ್ಸಿನಲ್ಲಿ ಅದು ಕರ್ಮ.
ಕರ್ಮ ಉಂಟಾಗುವುದು ಗುಣಗಳಿಂದ, ಕ್ರಿಯೆ ನಡೆಯೋದು ಶರೀರದಿಂದ. ಇದನ್ನ ಮೊದಲು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಶ್ರೀರಾಮಕೃಷ್ಣರು ಒಂದು ಕಡೆ ಒಂದು ಉದಾಹರಣೆ ಹೇಳ್ತಾರೆ. ನಮಗೆ ಕರ್ಮ ಅಂದ್ರೇನು, ಕ್ರಿಯಾ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಸುಲಭ. ಇಬ್ಬರು ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಒಂದು ದೇವಸ್ಥಾನದಲ್ಲಿ ಹರಿಕತೆ ನಡೀತಾ ಇರುತ್ತೆ. ಒಬ್ಬ ಸ್ನೇಹಿತ ಹೇಳ್ತಾನೆ, ಬಾ ಹರಿಕತೆ ಕೇಳೋಣ, ನಡೀತಾ ಇದೆ. ಇನ್ನೊಬ್ಬ ಹೇಳ್ತಾನೆ, ಇಲ್ಲ ನೀನು ಹೋಗು, ನಾನು ಬೇರೆ ಕಡೆ ಹೋಗ್ಬೇಕು, ನನಗೇನೋ ಇವತ್ತು ಸ್ವಲ್ಪ ಮನೋರಂಜನೆ ಬೇಕು, ಎಂಜಾಯ್ ಮಾಡ್ಬೇಕು ನಾನು, ನೀನು ಹೋಗು ಅಂತ ಹೇಳಿ. ಸರಿ, ಇವನು ಮೊದಲನೇ ಅವನು ಹರಿಕತೆ ಹೋಗಿ ಕೂತ್ಕೋತಾನೆ. ಎರಡನೇವನು ಏನ್ ಮಾಡ್ದ, ಅಲ್ಲೆಲ್ಲೋ ಹೋಗಿ ಏನೋ ಒಂದು ಶಾರೀರಿಕ ಸುಖವನ್ನ ಅನುಭವಿಸ್ದ. ಯಾವುದೋ ಒಂದು ತಿನ್ನೋದು, ಕುಡಿಯೋದು, ಏನೋ ಒಂದು ಎಂಜಾಯ್ ಮಾಡ್ದ ಅಂತ ಅರ್ಥ. ಈಗೇನಾಯಿತು, ಎರಡನೇವನು ಭಾವಿಸಿದಂತೆ, ಛೇ ನಾನು ಇಂಥ ಕೆಲಸ ಮಾಡ್ತಾ ಇದ್ದೀನಿ, ನನ್ನ ಸ್ನೇಹಿತ ದೇವಸ್ಥಾನದಲ್ಲಿ ಕೂತ್ಕೊಂಡು ಹರಿಕತೆ ಕೇಳ್ತಾ ಇದ್ದೇನೆ, ಪುಣ್ಯ ಸಂಪಾದನೆ ಮಾಡ್ಕೋತಾ ಇದ್ದೆ, ನಾನು ಇಲ್ಲಿ ಬಂದು ಭೋಗ ಸುಖಕ್ಕಾಗಿ ಬಂದ್ಬಿಟ್ಟು ಇದನ್ನ ಅನುಭವಿಸ್ತಾ ಇದ್ದೀನಿ, ನಾನು ಮಾಡಿದ ತಪ್ಪಾಯ್ತಲ್ಲ ಅಂತ ಇವನು ಅನ್ಕೋತಾ ಇದ್ದೆ. ಮೊದಲನೇ ಏನು ಅನ್ಕೋತಾ ಇದ್ದಾನೆ ಮನಸ್ಸಿನಲ್ಲಿ, ಅಯ್ಯೋ ನನ್ನ ಸ್ನೇಹಿತ ನೋಡು ಅಲ್ಲಿ ಎಷ್ಟು ಚೆನ್ನಾಗಿ ಸುಖ ಪಡ್ತಾ ಇರ್ಬೋದು, ಎಂಜಾಯ್ ಮಾಡ್ತಾ ಇರ್ಬೋದು, ನಾನು ಇಲ್ಲಿ ಕೂತ್ಕೊಂಡು ಹರಿಕತೆ ಕೇಳ್ತಾ ಇದ್ದೀನಿ, ಹರಿಕತೆ ದಾಸರೇನೋ ಹೇಳ್ತಾ ಇದ್ದಾರೆ, ನನಗೇನು ಅಷ್ಟೇನು ಅರ್ಥ ಆಗ್ತಾ ಇಲ್ಲ ಅಂತ ಇವನು ಅಂದ್ಕೊಂಡ. ಈಗ ಇಬ್ರು ಕರ್ಮ ಮಾಡಿದ್ರು, ಇಬ್ಬರಿಂದಲೂ ಕ್ರಿಯೆ ನಡೀತು. ಕ್ರಿಯೆ ಅಂದ್ರೆ ಏನು, ಒಬ್ಬ ಹರಿಕತೆಗೆ ಹೋಗಿ ಕೂತ್ಕೊಂಡಿದ್ದು ಕ್ರಿಯೆ, ಅವನು ಇನ್ನೊಂದು ಕಡೆ ಹೋಗಿ ಅನುಭವಿಸಿದ್ದು ಕ್ರಿಯೆ. ಮನಸ್ಸಿನಲ್ಲಿ ಭಾವಿಸಿದ್ನಲ್ಲ ಅದು ಕರ್ಮ. ನಮಗೆ ಕರ್ಮದ ಫಲವೇ ಹೊರತು ಕ್ರಿಯಾಫಲ ಅಲ್ಲ. ನೋಡಿ, ಯಾವತ್ತು ನಾವು ಅಯ್ಯೋ ಎಲ್ಲ ನನ್ನ ಕರ್ಮದ ಫಲ, ಎಲ್ಲ ನಾನು ಮಾಡಿದ ಕರ್ಮ ಅಂತಾರೆ, ನಾನು ಮಾಡಿದ ಕ್ರಿಯಾ ಅಂತ ಹೇಳಲ್ಲ. ಶಾರೀರಿಕವಾಗಿ ನಾವೇನ್ ಮಾಡ್ತಾ ಇದ್ದೀವೋ ಅದು ಕ್ರಿಯೆ, ಅದಕ್ಕೆ ಕ್ರಿಯಾಶಕ್ತಿ ಅಂತ ಕರೀತಾರೆ. ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಸ್ವರೂಪಿಣಿ, ಅದು ನಡೀತಾ ಇದೆ ಶಕ್ತಿಯಿಂದ. ಕರ್ಮ ಗುಣದಿಂದ ನಡೆಯುತ್ತೆ. ಈಗ ಈ ಇಬ್ಬರು ಸ್ನೇಹಿತರಲ್ಲಿ ಯಾರಿಗೆ ಯಾವ ಫಲ ಸಿಕ್ತು? ಹರಿಕತೆ ಕುತ್ಕೊಂಡು ಕೇಳಿಸ್ಕೊಂಡು ಕೂತಿದ್ದು ಅಲ್ಲಿ, ಮನಸ್ಸಿನಲ್ಲಿ ಯೋಚನೆ ಮಾಡಿದ್ದು ಕರ್ಮ ಆ ಭೋಗದ ಬಗ್ಗೆ. ಓ, ನನ್ನ ಸ್ನೇಹಿತ ಏನೋ ಮಾಡ್ಕೊಂಡಿರ್ತಾನೆ, ಆರಾಮಾಗಿ ಮೋಜು ಮಾಡ್ತಾ ಇರ್ತಾನೆ, ಇವನಿಗೆ ಪಾಪ ಬಂತು, ಕುತ್ಕೊಂಡು ಕೇಳ್ತಾ ಇರೋದು ಹರಿಕತೆ, ಮನಸ್ಸಿರೋದಲ್ಲಿ, ಹಾಗಾಗಿ ಇವನಿಗೆ ಪಾಪದ ಫಲ ಸಿಕ್ತಂತೆ. ಅವನು ಅಲ್ಲಿ ಏನೋ ಮೋಜು ಮಾಡ್ಕೊಂಡಿದ್ನಲ್ಲ, ಛೇ ಎಂತ ತಪ್ಪು ಮಾಡಿದೆ ಅಂತ ಪ್ರಾಯಶ್ಚಿತ್ತ ಪಡ್ಕೊಂಡು ಹರಿಕತೆ ಕೇಳಿದ್ರೆ ಪುಣ್ಯ ಅಂದ್ರೆ ಬಂದಿರೋದು ಅನ್ಕೊಂಡಲ್ಲ, ಅವನಿಗೊಂದಷ್ಟು ಪುಣ್ಯ ಸಿಕ್ತಂತೆ. ಶ್ರೀರಾಮಕೃಷ್ಣರು ವಚನವೇದದಲ್ಲಿ ಹೇಳಿರುವಂತ ಉದಾಹರಣೆ. ನಾವು ಎಲ್ಲಿ ಕುಳಿತಿದ್ದೀವಿ ಅನ್ನೋದಕ್ಕಿಂತ ಮನಸ್ಸಿನಲ್ಲಿ ಏನ್ ನಡೀತಾ ಇದೆ, ಇದು ಕರ್ಮ. ಹೀಗಾಗಿ ಇಲ್ಲಿ ಕರ್ಮ ಸಿದ್ಧಾಂತ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಭಾವನೆ ಬರುತ್ತೋ ಭಾವಕ್ಕೆ ತಕ್ಕಂತೆ ಫಲ. ಯದ್ಭಾವಂ ತದ್ಭವತಿ. ಅದಕ್ಕೆ ಶಾಸ್ತ್ರದಲ್ಲಿ ಒಂದು ಮಾತಿದೆ, ಮನ ಏವ ಮನುಷ್ಯಾಣ ಕಾರಣ ಬಂಧ ಮೋಕ್ಷಯೋಗೋ. ಮನುಷ್ಯನ ಮನಸ್ಸು ಅವನ ಬಂಧನಕ್ಕೂ ಕಾರಣ, ಅವನ ಮುಕ್ತಿಗೂ ಕಾರಣ. ಬಂಧನ ಹೇಗಾಯಿತು? ರಾಜಸಿಕ ತಾಮಸಿಕ ಭಾವನೆಗಳಿಂದ ಬಂಧನ ಆಯಿತು.
ಸಾತ್ವಿಕ ಭಾವನೆಗಳಿಂದ ಜ್ಞಾನ ಪ್ರಕಟ ಆಗುತ್ತೆ, ಮುಕ್ತಿಗೆ ಕಾರಣ ಆಗುತ್ತೆ. ಹೀಗಾಗಿ ಕರ್ಮದ ಫಲ ನಮ್ಮನ್ನ ಈ ಲೋಕಕ್ಕೆ ಕರ್ಕೊಂಡ್ಬಂತು. ಇದೇ ಕರ್ಮದ ಫಲ ನಮಗೆ ಈ ಲೋಕದಿಂದ ಮುಕ್ತಿಯನ್ನು ಕೊಡುತ್ತೆ. ಹೀಗಾಗಿ ಶ್ರೀರಾಮಕೃಷ್ಣರು ಇಂದು ಇತರ ಮಹಾತ್ಮರು ಹೇಳೋದು, ನೀನು ಕರ್ಮ ಮಾಡು. ಯಾವ ತರ ಕರ್ಮ? ಶಾಸ್ತ್ರೋಕ್ತವಾದ ಕರ್ಮವನ್ನು ಮಾಡು. ಶಾಸ್ತ್ರದಲ್ಲಿ ತಿಳಿಸಿರುವಂತೆ ನೀನು ಕರ್ಮ ಮಾಡಿದ್ರೆ ನಿನಗೆ ಕರ್ಮ ಬಂಧನ ಇಲ್ಲ. ನಿನಗೆ ಸರಿ ಅನಿಸಿದ ಹಾಗೇನಾದ್ರೂ ನೀನು ಕರ್ಮ ಮಾಡ್ತಾ ಹೋದ್ರೆ, ಭಾವಿಸೋದು, ಭಾವನೆಗೆ ತಕ್ಕಂತೆ ಏನೋ ನಡೀತಾ ಇರುತ್ತಲ್ಲಿ, ಅದು ನಿನಗೆ ಬಂಧನವನ್ನು ಉಂಟು ಮಾಡುತ್ತೆ. ಈಗ ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡು ನಾವೆಲ್ಲ ಬಂದು ಈ ಕರ್ಮ ಭೂಮಿಯಲ್ಲಿ ಕೂತಿದ್ದೀವಿ, ಅಂದ್ರೆ ಹುಟ್ಟಿದ್ದೀವಿ. ಇಲ್ಲಿ ಸರಿಯಾಗಿ ಕರ್ಮ ಮಾಡೋದನ್ನ ಕಲ್ತಿಲ್ಲ ಅಂದ್ರೆ ಮತ್ತೆ ನಾವು ಕರ್ಮ ಬಂಧನಕ್ಕೆ ಸಿಕ್ಕಾಕೊಂಡು ಮತ್ತೆ ಮತ್ತೆ ಹುಟ್ಟಬೇಕು. ಮತ್ತೆ ಮತ್ತೆ ಹುಟ್ಟಿದ ಮೇಲೆ ಮತ್ತೆ ಮತ್ತೆ ಸಾಯಬೇಕು. ಹುಟ್ಟಿದ ಮೇಲೆ ಸಾಯಲೇಬೇಕು. ಮತ್ತೆ ಮತ್ತೆ ಹುಟ್ಟೋದು, ಮತ್ತೆ ಸಾಯಬೇಕು. ಯಾಕೆ? ಕರ್ಮ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ. ಇದನ್ನ ತಿಳಿಸ್ಕೊಡೋನೆ ಗುರು. ಒಂದು ಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಕರ್ಮಬಂಧ ತರಿದ ಧೀರ ನಿನಗಿದು ನಮಸ್ಕಾರ. ತಮವ ಕಳೆದು ಬೆಳಕ ತಂದ ದೀನ ಬಂಧು ಗುರುವರ. ಕರ್ಮಬಂಧ ತರಿದ ಧೀರ ನಿನಗಿದು ನಮಸ್ಕಾರ. ಕರ್ಮ ಬಂಧನವನ್ನ ತರಿದ ಅಂದ್ರೆ ತುಂಡು ಮಾಡ್ದ, ಅಂದ್ರೆ ಅದನ್ನ ಕತ್ತರಿಸ್ದ. ಕರ್ಮ ಬಂಧ ತರಿದ ಧೀರ, ಧೀರ ಅಂದ್ರೆ ಜ್ಞಾನಿ ಅಂತ ಅರ್ಥ. ನಿನಗಿರೋ ನಮಸ್ಕಾರ. ಹೀಗಾಗಿ ಕರ್ಮ ಸಿದ್ಧಾಂತವನ್ನು ನಾವು ಅರ್ಥ ಮಾಡಿಕೊಂಡು ಕರ್ಮವನ್ನು ಆಚರಿಸಬೇಕು. ನಮ್ಗೆ ಯಾರು ಹೇಳ್ಕೊಡ್ತಾರೆ ಕರ್ಮ ಸಿದ್ಧಾಂತ ಅಂದ್ರೆ? ಗುರು. ಅದಕ್ಕೆ ಪುರಂದರದಾಸರು ಹೇಳಿದ್ದು, ಗುರುವಿನ ಗುಲಾಮನಾಗದೆ ನಿನಗೆ ಮುಕ್ತಿ ಇಲ್ಲ, ಕರ್ಮ ಬಂಧನದಿಂದ ಬಿಡುಗಡೆ ಆಗಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಕರ್ಮ ಸಿದ್ಧಾಂತವನ್ನ ಯಥಾರ್ಥವಾಗಿ ತಿಳಿಸ್ಕೊಡೋರು ಜ್ಞಾನಿಗಳು ಮಾತ್ರ, ಬೇರೆಯವ್ರಿಗೆ ಗೊತ್ತಾಗಲ್ಲ. ಸರಿ, ಮನುಷ್ಯರು ಸಮಾಜದಲ್ಲಿ ಕರ್ಮ ಮಾಡ್ತಾನೆ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲಿ ಕರ್ಮ ಮಾಡ್ತಾ ಇದ್ದಾರೆ, ಶಾರೀರಿಕವಾಗಿ ಮಾನಸಿಕವಾಗಿ ಕರ್ಮ ನಡೀತಾನೇ ಇದೆ. ಹೇಗ್ ಮಾಡ್ತಾ ಇದ್ದಾರೆ ಇವರು? ಅದಕ್ಕೆ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, 90% ಭಾಗ ಅಂತಾನೆ ಇಟ್ಕೊಂಡು ಅನುಕರಣೆ ಮಾಡ್ತಾ ಇದ್ದಾರೆ ಹೊರತು ಇಮಿಟೇಷನ್, ಅರ್ಥ ಮಾಡಿಕೊಂಡು ಕೆಲಸ ಮಾಡ್ತಾ ಇಲ್ಲ, ಅಂದ್ರೆ ಕರ್ಮ ಮಾಡ್ತಾ ಇಲ್ಲ, ಅನುಕರಣೆ ಮಾಡ್ತಾ ಇದ್ದಾರೆ. ಯಾರೇನ್ ಮಾಡ್ತಾ ಇದ್ದಾರೋ ನಾವು ಹಾಗೆ ಮಾಡೋಣ, ಅವ್ರೇನ್ ಮಾಡ್ತಾ ಇದ್ದಾರೆ ನಾವು ಅದನ್ನೇ ಮಾಡೋಣ, ಇವ್ರೇನ್ ಮಾಡ್ತಾ ಇದ್ದಾರೆ ನಾವು ಅದನ್ನೇ ಮಾಡೋಣ. ಹೀಗಾಗಿ ಈ ವಿಚಾರವನ್ನು ನಾವು ಗಮನದಲ್ಲಿಟ್ಕೋಬೇಕು. ಇಮಿಟೇಷನ್ ಇಸ್ ಎ ಸೈನ್ ಆಫ್ ಡೆತ್ ಅಂತ ಹೇಳ್ತಾರೆ. ಅನುಕರಣೆ ಮೃತ್ಯುವಿನ ಚಿಹ್ನೆ. ಅನುಕರಣೆ ತಮೋಗುಣ. ಅನುಕರಣೆ ಮಾಡಬಾರ್ದು. ಮತ್ತೇನ್ ಮಾಡಬೇಕು? ಕರ್ಮ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ಕರ್ಮವನ್ನು ಮಾಡಿದ್ದೇ ಆದರೆ ಕರ್ಮ ಬಂಧನದಿಂದ ನಾವು ಬಿಡಿಸ್ಕೋತೀವಿ. ಇದನ್ನ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದರು. ಈಗ ಮುಂದಿನ ವಿಚಾರ,
ಈಗ ಈ ಜಗತ್ತಲ್ಲಿ ಕೋಟ್ಯಾಂತರ ಮಂದಿ ಹುಟ್ಟಿದ್ದಾರೆ. ಒಬ್ಬೊಬ್ಬರ ಕರ್ಮ ಒಂದೊಂದು ರೀತಿಯಾಗಿ ಇದೆ. ಒಬ್ಬೊಬ್ಬರಿಗೆ ಒಂದೊಂದು ವಿಧವಾದ ಜೀವನ ಪ್ರಾಪ್ತಿಯಾಗಿದೆ. ಪ್ರಾರಬ್ಧ ಕರ್ಮ ಅಂತಾನೆ ಕರೀತಾರೆ. ಯಾಕೆ? ಭಾಗವತದಲ್ಲಿ ಅದರ ಬಗ್ಗೆ ಹೇಳುತ್ತೆ. ಶ್ರೀಮನ್ನಾರಾಯಣನಿಂದ ಚತುರ್ಮುಖ ಬ್ರಹ್ಮದೇವರು ಸೃಷ್ಟಿಯಾದರು. ಬ್ರಹ್ಮದೇವರಿಗೆ ಏನ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ತಪ ಅಂತ ಒಂದು ಶಬ್ದ ಬಂತದ್ದು. ತಪಸ್ ಮಾಡು. ಅವರ ಹೃದಯದಲ್ಲಿ ಶ್ರೀಮನ್ನಾರಾಯಣ ಪ್ರಕಟನಾಗಿ ನೀನು ಸೃಷ್ಟಿ ಮಾಡು, ವೇದಗಳನ್ನ ಆಧರಿಸಿದಂತಹ ಸೃಷ್ಟಿಯನ್ನು ನೀನು ಮಾಡು, ಇದು ನೀನು ಹುಟ್ಟಿರುವಂತಹ ಉದ್ದೇಶ ಅಂತ ಹೇಳ್ತಾರೆ. ಆಗ ಬ್ರಹ್ಮದೇವರು ಹಿಂದಿನ ಕಲ್ಪದಲ್ಲಿ ಹೇಗೆ ಸೃಷ್ಟಿಯಾಗಿತ್ತೋ ಅದೇ ತರ ವೇದಗಳನ್ನ ಅನುಸರಿಸಿ ಸೃಷ್ಟಿಯನ್ನ ಮಾಡಿದ್ರು. ಸೃಷ್ಟಿಯನ್ನ ಮಾಡಿದ್ಮೇಲೆ ಅದಕ್ಕೊಂದು ಉದ್ದೇಶ ಇರಬೇಕಲ್ಲ. ಯಾಕೆ ಸೃಷ್ಟಿ ಮಾಡಿದ್ರು? ಹಿಂದಿನ ಕಲ್ಪದಲ್ಲಿ ಮುಕ್ತಿಯನ್ನ ಪಡೆಯದಿರುವಂತಹ ಜೀವಿಗಳಿಗೆ ಮತ್ತೊಂದು ಅವಕಾಶ ಕೊಡಬೇಕು. ಅವರು ಕರ್ಮವನ್ನ ಕಳ್ಕೊಂಡು ಮುಕ್ತರಾಗಬೇಕು. ಅವರಿಗೆ ಸುಪ್ತಾವಸ್ಥೆಯಲ್ಲಿ ಇರ್ತಾರಂತೆ. ಪ್ರಳಯ ಕಾಲದಲ್ಲಿ ಎಲ್ಲವೂ ಬ್ರಹ್ಮನಲ್ಲಿ ಲೀನವಾಗಿರುತ್ತೆ. ಚತುರ್ಮುಖ ಬ್ರಹ್ಮದೇವರಲ್ಲಿ ಬ್ರಹ್ಮದೇವರು ಪರಮಾತ್ಮನಲ್ಲಿ ಲೀನ ಆಗುತ್ತೆ. ಮಹಾಪ್ರಳಯ ಪುನಃ ಸೃಷ್ಟಿಯಾದಾಗ ಪರಮಾತ್ಮನಿಂದ ಪುನಃ ಬ್ರಹ್ಮದೇವರು ಸೃಷ್ಟಿಯಾಗ್ತಾರೆ. ಬ್ರಹ್ಮದೇವರು ಪುನಃ ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾರೆ. ಯಾವ ರೀತಿ ಹಿಂದಿನ ಕಲ್ಪದಲ್ಲಿ ಇದ್ದಂತ ಜೀವರುಗಳಿಗೆ ಮುಕ್ತಿಯನ್ನ ಹೊಂದೋದಕ್ಕೆ ಅನುಗುಣವಾದಂತಹ ಪ್ರಾರಬ್ಧವನ್ನ ಆಯಾ ಜೀವಿಗಳಿಗೆ ಬ್ರಹ್ಮದೇವರು ಬರೀತಾರೆ. ಅದನ್ನೇ ಹಣೆ ಬರಹ ಅಂತ ಕರೀತಾರೆ. ಹಣೆ ಬರಹ ಅಂದ್ರೆ ಈ ಒಬ್ಬೊಬ್ಬರಿಗೆ ಒಂದೊಂದ್ ತರ ಯಾಕೆ ಬರೆದ್ರು ಹಣೆ ಬರಹ ಬ್ರಹ್ಮದೇವರು? ಹಿಂದಿನ ಕಲ್ಪದಲ್ಲಿ ಅವ್ರಿಗೆ ಎಂತ ಸಂಸ್ಕಾರ ಇತ್ತು, ಯಾವ ಕರ್ಮವನ್ನು ಮಾಡಿತ್ತು ಆ ಜೀವ, ಅದಕ್ಕೆ ತಕ್ಕ ಹಾಗೆ ಈಗ ಪ್ರಾರಬ್ಧವನ್ನು ಬರೆದರು. ಪ್ರಾರಬ್ಧದಲ್ಲಿ 5 ರೇಖೆಗಳನ್ನು ಕೆಲವೊಂದು ಕಡೆ ಬರುತ್ತೆ. ಮೊದಲನೇದು ಜನ್ಮ, ಕರ್ಮ, ಆಮೇಲೆ ಫಲ, ಮೃತ್ಯು, ಈ ತರ ಎಲ್ಲ ಕೆಲವು ಹಣೆ ಬರಹ ಅಂತ ಬರೀತಾರೆ. ಹೀಗೆ ಆಗ್ಬೇಕು, ಇಂಥ ಕರ್ಮ ಮಾಡಬೇಕು, ಹೀಗೆ ಮಾಡಬೇಕು, ಇಷ್ಟು ವರ್ಷ ಬದುಕಿರ್ಬೇಕು ಎಲ್ಲ ಬರ್ಬಿಟ್ಟು. ಯಾಕೆ ವ್ಯತ್ಯಾಸ ಅಂದ್ರೆ ಆ ಜೀವಿಯ ಕರ್ಮಕ್ಕನುಸಾರವಾಗಿ ಪ್ರಾರಬ್ಧವನ್ನ ರಚನೆ ಮಾಡಿಟ್ಟಿದ್ದಾರೆ. ಅಂದ್ರೆ ಇವತ್ತು ನಮಗೆ ಏನು ಪ್ರಾರಬ್ಧ ಅಂತ ಸಿಕ್ಕಿದೆಯೋ, ನಾವು ಯಾವ ಪ್ರಾರಬ್ಧವನ್ನ ಜೀವನ ಅಂತ ಅನುಭವಿಸ್ತಾ ಇದೀವೋ, ಒಬ್ಬರು ಪ್ರಾರಬ್ಧದ ಹಾಗೆ ಇನ್ನೊಬ್ಬರು ಪ್ರಾರಬ್ಧ ಇಲ್ಲ. ಕೋಟ್ಯಾಂತರ ಜನ ಇದ್ರು ಒಬ್ಬೊಬ್ಬರ ಜೀವನ ಒಂದೊಂದು ರೀತಿ ಇರುತ್ತೆ. ಆ ಪ್ರಾರಬ್ಧವನ್ನ ಅನುಭವಿಸಿ ನಾವು ಜ್ಞಾನವನ್ನ ಪಡ್ಕೋಬೇಕು. ಹೇಗೆ? ನಮಗೆ ಸಿಕ್ಕಿರುವಂತಹ ಜೀವನವನ್ನ ಭಗವದರ್ಪಣೆ ಮಾಡಿ, ಭಗವತ್ ಪ್ರೀತ್ಯರ್ಥಂ, ಭಗವಂತನ ಸೇವೆಯ ರೂಪದಲ್ಲಿ ನಾವು ಕರ್ಮವನ್ನು ಮಾಡಿದ್ದೆ ಆದ್ರೆ, ಭಗವಂತನಿಗಾಗಿ ಕರ್ಮ ಮಾಡೋದು, ಭಗವಂತನ ಸೇವಾ ರೂಪದಲ್ಲಿ ಕರ್ಮ ಮಾಡಿದ್ರೆ ಕರ್ಮ ಬಂಧನದಿಂದ ಮುಕ್ತಿಯಾಗುತ್ತೆ. ಇದೊಂದೇ ವಿಧಾನ ಇರೋದು. ಇದನ್ನೇ 3ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳಿರೋದು. ಏನ್ ಹೇಳಿದ್ದಾನೆ ಪರಮಾತ್ಮ? ಮೊದಲಿಗೆ ವಿದ್ವಾಂಸ, ಅವಿದ್ವಾಂಸ ಅಂತ 2 ಪದ ಇದೆ. ವಿದ್ವಾಂಸ ಅಂದ್ರೆ ವಿದ್ಯಾವಂತ, ಇನ್ನೊಬ್ಬ ಅವಿದ್ವಾಂಸ ಅಂದ್ರೆ ವಿದ್ಯೆ ಇಲ್ಲದವನು, ಅಂದ್ರೆ ಜ್ಞಾನ ಇಲ್ಲದವನು.
ಅವಿದ್ವಾಂಸರು ಕರ್ಮವನ್ನ ಅರ್ಪಿರಲ್ಲ. ಮನಸ್ಸಿಗೆ ಬಂದಂತೆ ಕರ್ಮವನ್ನು ಮಾಡಿ ಪುನಃ ಅವರು ಕರ್ಮ ಬಂಧನಕ್ಕೆ ಸಿಕ್ಕಾಕೋತಾರೆ. ಆದರೆ ವಿದ್ವಾಂಸರು ಏನ್ ಮಾಡ್ತಾರೆ ಅಂದ್ರೆ ಅಸಕ್ತ ವಿದ್ವಾಂಸ ಲೋಕ ಸಂಗ್ರಹ, ಲೋಕ ಕಲ್ಯಾಣಕ್ಕಾಗಿ ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡ್ತಾರೆ. ಈಶ್ವರಾರ್ಪಣ ಬುದ್ಧಿಯಿಂದ ಭಗವದರ್ಪಿತ ಬುದ್ಧಿಯಿಂದ ಕರ್ಮ ಮಾಡ್ತಾರೆ. ಆಗೇನಾಗುತ್ತೆ ಅವರಿಗೆ, ನನಗೆ ನಾನು ಕರ್ಮ ಮಾಡ್ತಾ ಇದ್ದೀನಿ, ನನಗಾಗಿ ಕರ್ಮ ಮಾಡ್ತಾ ಇದ್ದೀನಿ. ಹಾಗೆ ಮಾಡೋರು ಅಜ್ಞಾನಿಗಳು. ಅವರು ಪುನಃ ಕರ್ಮಫಲವನ್ನು ಅನುಭವಿಸಕ್ಕೆ ಮತ್ತೆ ಹೋಗ್ತಾರೆ. ವಿದ್ವಾಂಸರು ಅಂದ್ರೆ ಜ್ಞಾನಿಗಳು ಕರ್ಮ ಮಾಡ್ತಾ ಇರೋದು ಗುಣಗಳು. ಗುಣಾಗುಣೇಶು ವರ್ತಂತ ಇತಿ ಮತ್ವ ನಾ ಸಜ್ಜತೆ. ನಾಣ್ಯಂ ಗುಣೇಭ್ಯ ಕರ್ತಾರಂ. ಎಲ್ಲವೂ ಕೂಡ ಗುಣಗಳಿಂದ ನಡೀತಾ ಇದೆ ಕರ್ಮ. ನಾನು ನಿಮಿತ್ತ ಮಾತ್ರ. ಈ ಕರ್ಮ ಭಗವತ್ ಪ್ರೀತ್ಯರ್ಥವಾಗಿ ನನ್ನಿಂದ ಮಾಡಲ್ಪಡ್ತಾ ಇದೆ, ನಂದೇನೂ ಇಲ್ಲ. ಈ ರೀತಿ ಭಾವಿಸಿ ಕರ್ಮ ಮಾಡ್ತಾ ಇದ್ರೆ, ಮಾಡಿದ್ದನ್ನೆಲ್ಲ ಕೃಷ್ಣ ಅರ್ಪಣ ಅಥವಾ ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡ್ತಾ ಇದ್ರೆ ಕರ್ಮ ಬಂಧನ ಕಳೀತಾ ಇರುತ್ತೆ. ಮತ್ತೆ ಅವರಿಗೆ ಕರ್ಮ ಫಲ ಇಲ್ಲ, ಮತ್ತೆ ಅವರಿಗೆ ಹುಟ್ಟಲ್ಲ. ಇದು ಕರ್ಮಯೋಗ. ಕರ್ಮ ಸಿದ್ಧಾಂತವನ್ನ ಅರ್ಥಕೊಂಡ್ರೆ ಕರ್ಮಯೋಗವನ್ನ ಆಚರಿಸಕ್ಕೆ ಸಾಧ್ಯ ಆಗುತ್ತೆ. ಇದು ಎಲ್ಲರಿಗೂ ಹೇಳಿರುವಂತ ವಿಚಾರ. ಅವರು ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ 4 ಆಶ್ರಮದವರೆಗೂ ಅನ್ವಯಿಸಿ, ಸ್ತ್ರೀಯರು ಪುರುಷರು ಎಲ್ರಿಗೂ. ಇನ್ನೊಂದು ಮಾತು ಪರಮಾತ್ಮ ಹೇಳೋದು, ನಿನ್ನ ಪ್ರಾರಬ್ಧಾನುಸಾರವಾಗಿ ನಿನಗೆ ಯಾವುದೋ ಒಂದು ಕರ್ಮ ಮಾಡಬೇಕಾಗಿ ಬಂದಿದೆ. ಆ ಕರ್ಮವನ್ನು ನೀನು ಫಲದ ಮೇಲೆ ಆಸಕ್ತಿ ಇಲ್ಲದೆ ಮಾಡು. ಆದರೆ ಮನುಷ್ಯನ ಸ್ವಭಾವ ಏನು ಅಂದ್ರೆ, ಸಾಮಾನ್ಯವಾಗಿ ಏನಾದ್ರೂ ಮಾಡಿದ್ರೆ ನನಗೇನ್ ಸಿಗುತ್ತೆ, ನನಗೇನ್ ಲಾಭ, ನಾನು ಯಾಕೆ ಮಾಡಬೇಕು, ನನಗೇನ್ ಪ್ರಯೋಜನ, ಪ್ರಯೋಜನದ ದೃಷ್ಟಿ ಇಟ್ಕೊಂಡು ಕರ್ಮ ಮಾಡೋದು. ಏನು ಪ್ರಯೋಜನ ಇಲ್ಲ ಅಂದ್ರೆ ನಾನು ಯಾಕೆ ಕರ್ಮ ಮಾಡಬೇಕು, ಈ ದೃಷ್ಟಿ ಇಟ್ಕೊಂಡೇ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರುತ್ತೆ. ಪರಮಾತ್ಮ ಹೇಳ್ತಾನೆ, ಮಾ ಫಲೇಶು ಕದಾಚನ. ಶರೀರ, ಪ್ರಾಣ, ಮನಸ್ಸು, ಬುದ್ಧಿ, ಅವಕಾಶ ಎಲ್ಲವೂ ಭಗವಂತ ಕೊಟ್ಟಿರೋದು. ಭಗವಂತನಿಗಾಗಿ ಕರ್ಮ ಮಾಡು. ಹೇಗದು? ಭಗವಂತನ ಸೇವೆ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾಗಿ ಮಾಡಬೇಕಾಗಿರುವಂತಹ ಕರ್ಮ. ನಮ್ಮ ಎಲ್ಲ ಕರ್ಮಗಳು ಕೂಡ ಭಗವಂತನ ಸೇವಾ ರೂಪದಲ್ಲಿ ಆಗ್ಬೇಕು. ಶ್ರೀರಾಮಕೃಷ್ಣರು ಹೇಳಿದರು, ಶಿವಜ್ಞಾನೇ ಜೀವ ಸೇವಾ. ನೀನೇನ್ ಮಾಡು? ಸಮಾಜಕ್ಕೆ ಸೇವೆ ಮಾಡು. ಯಾವ ರೀತಿಯಲ್ಲಿ? ಈ ಸಮಾಜ, ಈ ಜಗತ್ತು, ಈ ಪ್ರಕೃತಿ ಈಶ್ವರನ ವ್ಯಕ್ತ ರೂಪ. ಇಲ್ಲಿ ಮಾಡುವಂತಹ ಕರ್ಮಗಳು ಈಶ್ವರನ ಸೇವೆ. ತಂದೆ ತಾಯಿಗಾದ್ರೂ ಮಾಡು ಸೇವೆ, ಒಡ ಹುಟ್ಟಿದವ್ರಿಗಾದ್ರೂ ಮಾಡು, ಕಟ್ಟದಲ್ಲಿರೋರ್ಗಾದ್ರೂ ಮಾಡು, ಸಮಾಜದಲ್ಲಿ ಯಾರಿಗಾದ್ರೂ ಮಾಡು, ಜೀವಿಗಳಿಗಾದ್ರೂ ಮಾಡು, ಗೋ ಸೇವೆ ಆದ್ರೂ ಮಾಡು, ದೀನದಲಿತರ ಸೇವೆ ಆದ್ರೂ ಮಾಡು, ಯಾರಿಗಾದ್ರೂ ಮಾಡು ಸೇವೆ. ಇದು ಸೇವೆ ಅಂತ ಮಾಡು. ಇದು ಭಗವಂತನ ಸೇವೆ ಅಂತ ತಿಳ್ಕೊಂಡು ಮಾಡು. ಆ ಶರೀರದಲ್ಲಿರೋ ಪರಮಾತ್ಮನಿಗೆ ನಾನು ಸೇವೆ ಮಾಡ್ತಾ ಇದ್ದೀನಿ, ನನಗೆ ಇದರಿಂದ ಏನು ಫಲ ಬೇಕಾಗಿಲ್ಲ.
ಹೀಗೆ ಮಾಡಿದ್ರೆ ಕರ್ಮ ಕಡಿಮೆ ಆಗ್ತಾ ಬರುತ್ತೆ. ಕರ್ಮ ಕಳೆದಂತೆಲ್ಲ ಶಾಂತಿ ಹೆಚ್ಚಾಗುತ್ತೆ. ನೋಡಿ, ಇದು ಶಾಂತವಾಗಿರೋದಕ್ಕೆ ಇರುವಂತ ದಾರಿ. ಇದನ್ನೇ ಕರ್ಮಯೋಗದಲ್ಲಿ ಸ್ವಾಮಿ ವಿವೇಕಾನಂದರು ವಿವರಿಸಿ ಹೇಳ್ತಾರೆ. ಕರ್ಮಕ್ಕಾಗಿ ಕರ್ಮ ಮಾಡು, ಫಲಕ್ಕಾಗಿ ಕರ್ಮ ಅಲ್ಲ. ಕರ್ಮಯೋಗ ಅಂತ ಸ್ವಾಮಿ ವಿವೇಕಾನಂದರ ಒಂದು ಗ್ರಂಥ ಇದೆ. ಕರ್ಮದ ಬಗ್ಗೆ ಅವರು ಕರ್ಮಯೋಗದ ಬಗ್ಗೆ ಹೇಳಿರುವಂತ ವಿಚಾರಗಳು. ಒಂದು ಉದಾಹರಣೆ ಹೇಳೋಣ. ಸಪ್ತಋಷಿ ಮಂಡಲದಲ್ಲಿ ಋಷಿಗಳು ಧ್ಯಾನಮಗ್ನರಾಗಿದ್ದು, ಭಗವಂತ ಅಂದ್ರೆ ಶ್ರೀರಾಮಕೃಷ್ಣರು ಒಂದು ಮಗುವಿನ ರೂಪವನ್ನು ತಾಳಿ ಒಬ್ಬ ಋಷಿಯ ಬಳಿ ಹೋಗಿ, ನಾನು ಭೂಲೋಕಕ್ಕೆ ಹೋಗ್ತಾ ಇದ್ದೀನಿ, ನೀನು ಬರ್ತೀಯಾ ಅಂತ ಕೇಳ್ತಾರೆ. ಆಗ ಋಷಿ ಕಣ್ತೆರೆದು ಮೌನವಾಗಿ ಸಮ್ಮತಿಯನ್ನು ಸೂಚಿಸ್ತಾರೆ. ಮತ್ತೆ ಧ್ಯಾನಮಗ್ನ. ಭೂಲೋಕಕ್ಕೆ ಬಂದು ಏನ್ ಮಾಡೋದು? ಕರ್ಮಭೂಮಿಗೆ ಬರೋದೇ ಕರ್ಮ ಮಾಡಕ್ಕೆ. ಕೆಲವರು ಏನ್ ಹೇಳ್ತಾರೆ ಅಂದ್ರೆ, ನಾವು ಬಂದಿದ್ದೀವಿ ಆದ್ರೆ ಆರಾಮಾಗಿರ್ಬೇಕು ನನಗೆ. ಅಲ್ಲಪ್ಪ, ನೀನ್ ಬಂದಿರೋದೇ ಕರ್ಮ ಮಾಡಕ್ಕೆ. ಕರ್ಮ ಮಾಡಿ ಕರ್ಮವನ್ನ ಭಗವಂತನ ಸೇವೆ ಅಂತ ಮಾಡಿ ಕರ್ಮವನ್ನ ಕಳ್ಕೊಂಡು ಮುಕ್ತರಾಗೋದಕ್ಕೆ ನೀನು ಬಂದಿರೋದು. ನಾನು ಆರಾಮಾಗಿ ಬಿಡ್ತೀನಿ ಅಂದ್ರೆ ಆಗೋದಿಲ್ಲ. ಹಾಗಿರಕ್ಕೆ ಬಿಡೋದು ಇಲ್ಲ ಭಗವಂತ, ವಿಧಿ ಬಿಡೋದಿಲ್ಲ. ನಿನ್ನತ್ರ ಹಣ ಇರಲಿ ಇಲ್ಲದೆ ಹೋಗ್ಲಿ, ಪ್ರಾರಬ್ಧಾನುಸಾರವಾಗಿ ಮಾಡಿಸ್ಬೇಕಾಗಿರೋ ಕರ್ಮವನ್ನ ಅದು ದುಡ್ಡಿಡ್ಕೊಂಡು ಮಾಡಿಸುತ್ತೆ. ಉದಾಹರಣೆ ಯಾರು ಅಂದ್ರೆ ವಿವೇಕಾನಂದರು ಬಂದರು. ನರೇಂದ್ರ ಶ್ರೀರಾಮಕೃಷ್ಣರ ಭೇಟಿ ಆಯಿತು. ಶ್ರೀರಾಮಕೃಷ್ಣರು ಹೇಳಿದ್ರು, ನಿಗೋಸ್ಕರ ಕಾಯ್ತಾ ಇದ್ದೆ, ಯಾಕೆ ಇಷ್ಟು ತಡವಾಗಿ ಬಂದೆ ಅಂತಾರೆ. ಅಂದ್ರೆ ನೀನು ಬಂದು ಕರ್ಮ ಮಾಡಬೇಕಾಗಿದೆ, ಜಗನ್ಮಾತೆಯ ಕೆಲಸವನ್ನು ನೀನು ಮಾಡಬೇಕಾಗಿದೆ. ಯಾಕೆ ಇಷ್ಟು ತಡ ಮಾಡಿದೆ? ನಿಗೋಸ್ಕರ ಕಾಯ್ತಾ ಇದ್ದೆ. ಇವ್ರು ಮರ್ತೋಗಿದ್ದಾರೆ. ಇನ್ನೊಂದೇನು ಅಂದ್ರೆ ವಿಶೇಷ, ಈ ಭೂಲೋಕಕ್ಕೆ ಬಂದ್ರೆ ನಾವು ಯಾರು ಅಂತ ಮರ್ತೋಗ್ತೀವಿ. ನಾನೊಂದು ಜೀವ, ಪರಮಾತ್ಮನ ಅಂಶ, ನಾನು ನಿರಾಕಾರ, ನಿರ್ಗುಣ, ನಿತ್ಯ ಶುದ್ಧ, ನಿತ್ಯ ಬುದ್ಧ, ಇದೆಲ್ಲ ಮರ್ತೋಗುತ್ತೆ. ನಾನು ಅಂದ್ರೆ ಒಂದು ಶರೀರ. ತಂದೆ ತಾಯಿ ಏನೋ ಒಂದು ಹೆಸರಿಟ್ಟಿದ್ದಾರೆ, ಆ ಹೆಸರೇ ನಾನು. ಮತ್ತೆ ಇನ್ನೇನೋ ಒಂದಿದೆ ನನಗೆ ಅಂತ, ಅದು ನಾನು. ಹೀಗೆಲ್ಲ ನಾನಿದು ಅನ್ಕೊಂಡು ಮನುಷ್ಯ ಇದ್ದಾಗ ಏನಾಗುತ್ತೆ, ಅಲ್ಲಿ ತಾನು ಯಾವ ಉದ್ದೇಶಕ್ಕಾಗಿ ಬಂದೋ ಆ ಉದ್ದೇಶ ಮರ್ತೋದು. ವಿವೇಕಾನಂದರು ಮರೆತುಬಿಟ್ಟಿದ್ದಾರೆ. ಶ್ರೀರಾಮಕೃಷ್ಣರು ನೆನಪು ಮಾಡಿದ್ರು. ಹೇಳ್ತಾರೆ, ನೀನು ಲೋಕ ಶಿಕ್ಷಣವನ್ನು ಮಾಡಬೇಕು, ಜಗತ್ತಿಗೆ ಶಿಕ್ಷಣ ಕೊಡ್ಬೇಕು ನೀನು. ವಿವೇಕಾನಂದ ಹೇಳ್ತಾರೆ, ನರೇಂದ್ರ ನನ್ನ ಕೈಲಿ ಆಗಲ್ಲ ಅಂತ. ಅಯ್ಯೋ, ಇದು ಯಾವ ಕೆಲಸ, ಸಣ್ಣ ಕೆಲಸ ಇದು, ನಾನು ಮಾಡಲ್ಲ, ನೀನ್ ಮಾಡಲೇಬೇಕು. ಅಯ್ಯೋ, ನನ್ನ ಕೈಲಿ ಆಗಲ್ಲ, ನೀನ್ ಮಾಡೋದಕ್ಕೆ ಬಂದಿರೋದು. ಜಗನ್ಮಾತೆ ನಿನ್ನ ದುಡ್ಡಿಡಿಸ್ಕೊಂಡು ಕೆಲಸ ಮಾಡಿಸ್ತಾಳೆ, ನೀನ ಮೂಡೆಯಲ್ಲಿ ಕೆಲಸ ಮಾಡಿ ನೋಡು ಅಂತ. ನಡೆದಿದ್ದು ಹಾಗೆ. ವಿವೇಕಾನಂದರು ಯಾವುದೋ ಒಂದು ಅವ್ಯಕ್ತವಾದ ಶಕ್ತಿ ಅವರನ್ನ ಹಿಡಿದು ಕೆಲಸ ಮಾಡೋ ಹಾಗೆ ಅವರಿಗೆ ಅನುಭವ ಬರುತ್ತೆ. ಅವ್ರು ಹೇಳ್ತಾರೆ, ಶ್ರೀರಾಮಕೃಷ್ಣರು ನನ್ನ ಸುಮ್ಮನೆ ಕುತ್ಕೊಳ್ಳೋಕೆ ಬಿಡಲಿಲ್ಲ. ಯಾಕೆ? ಇಲ್ಲಿ ಬಂದಿರೋದೇ ಕರ್ಮ ಮಾಡಕ್ಕೆ. ಇನ್ಯಾರೋ ಭಕ್ತರು ಹುಟ್ಟಿದ್ರು, ಅವರೇನ್ ಮಾಡಿದ್ರು, ಅವರೊಂದು ಕರ್ಮ ಮಾಡಿದ್ರು. ಒಂದು ಕೀರ್ತನೆ ಮಾಡಿದ್ರು, ಪುರಂದರದಾಸರು ಬಂದ್ರು. ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ರು ಅಂದ್ರೆ, ಚೆನ್ನಾಗಿ ವ್ಯಾಪಾರ ಮಾಡಿಕೊಂಡು
ಸಂಪಾದನೆ ಮಾಡಿಕೊಂಡು ಮದುವೆ ಮಕ್ಕಳು ಹಣನ ಗಂಟಾಕೊಂಡು ಎಣಿಸ್ಕೊಂಡು ಕೂತಿದ್ರು. ಭಗವಂತ ಬಂದ, ನೀನ್ ಬಂದಿರೋದು ಇಲ್ಲಿ ಸಂಪಾದನೆ ಮಾಡಿಕೊಂಡು ಗಂಟಾಕೊಂಡು ಹಣನ ಇದಕ್ಕೆಲ್ಲ ಬಂದಿರೋದು ಸಮಾಜಕ್ಕೆ ಭಕ್ತಿ ಪ್ರಚಾರ ಮಾಡಕ್ಕೆ ನೀನು ಹುಟ್ಟಿರೋದು. ಅವ್ರಿಗೇನೋ ಒಂದು ಘಟನೆ ನಡೀತು, ನಮ್ಗೆಲ್ಲ ಗೊತ್ತಿದೆ ಏನ್ ನಡೀತು ಅಂತ. ಅವ್ರ ಮನಸ್ಸಿನಲ್ಲಿ ಪರಿವರ್ತನೆ ಆಯಿತು. ಅವರ ಸಮಸ್ತ ಸಂಪತ್ತನ್ನ ಕೃಷ್ಣಾರ್ಪಣ ಅಂದ್ಬಿಟ್ಟು ವೇದವ್ಯಾಸರು, ಇದು ವ್ಯಾಸತೀರ್ಥರ ಬಳಿ ಬಂದ್ರು. ಹಂಪಿ ಇಲ್ಲಿ ವ್ಯಾಸತೀರ್ಥರ ಬಳಿ ಬಂದು ಗುರುಗಳ ಹತ್ರ ದೀಕ್ಷೆಯನ್ನು ತಗೊಂಡು, ಆಗ ಗುರುಗಳು ಹೇಳ್ತಾರೆ, ಗುರುದಕ್ಷಿಣೆಯಾಗಿ ಏನ್ ಕೊಡ್ತೀರಾ ನಮ್ಗೆ? ಗುರುಗಳೇ, ಎಲ್ಲ ತ್ಯಾಗ ಮಾಡಿ ಬಂದಿದ್ದೀನಿ, ಈಗ ನಂದು ಅಂತಿರೋದು ನನ್ನ ಪ್ರಾಣ ಅಷ್ಟೇ, ಇನ್ನೇನ್ ಕೊಡ್ಲಿ? ಇನ್ನೊಂದಿದೆ ನಿಮ್ಮ ಹತ್ರ, ಅದನ್ನ ಕೊಡಿ. ಹೌದಾ, ಏನಿದೆಯೋ ಅದನ್ನ ಕೊಡ್ತೀನಿ. ನಿಮ್ಮ ಹತ್ರ ಸಂಗೀತ ಇದೆ, ಸಂಗೀತ ಕಲೆ ಇದೆ, ಸಂಗೀತ ವಿದ್ಯೆ ಇದೆ, ಅದನ್ನ ನನಗೆ ಧಾರೆ ಕೊಟ್ಬಿಡಿ, ಗುರುದಕ್ಷಿಣೆ ಅದೇ. ಆಯ್ತು. ಆಮೇಲೆ ವ್ಯಾಸತೀರ್ಥರು ಹೇಳ್ತಾರೆ, ಈ ಸಂಗೀತವನ್ನ ಆಧರಿಸಿಕೊಂಡು ನೀವು ಸಮಾಜದಲ್ಲಿ ಭಕ್ತಿ ಪ್ರಚಾರ ಮಾಡಬೇಕು, ಕೀರ್ತನೆ ರಚನೆ ಮಾಡಬೇಕು, ಹಾಡಬೇಕು, ಜನಗಳಿಗೆ ಜಾಗೃತಿ ಉಂಟು ಮಾಡಬೇಕು. ಇದೇ ನಿಮ್ಮ ಜೀವನದ ಉದ್ದೇಶ. ನೋಡಿ, ವಿವೇಕಾನಂದರು ಮರ್ತೋಗಿದ್ರು, ಶ್ರೀರಾಮಕೃಷ್ಣರು ನೆನಪು ಮಾಡಿದ್ರು. ನೀವು ಹುಟ್ಟಿರೋದು ಲೋಕಕ್ಕೆ ಶಿಕ್ಷಣವನ್ನು ಕೊಡೋದಕ್ಕೆ. ಪುರಂದರದಾಸರು ಹುಟ್ಟಿದ್ರು ಯಾಕೆ? ಭಕ್ತಿ ಪ್ರಚಾರ ಮಾಡಕ್ಕೆ. ಇನ್ಯಾರೋ ಒಬ್ಬ ಕವಿ ಅವ್ರದ್ದೇನೋ ಒಂದು ಪಾತ್ರ ಮಾಡಕ್ಕೆ ಅವ್ರು ಹುಟ್ಟಿದ್ದಾರೆ. ಅದಕ್ಕಾಗಿ ನಾವು ಗುರುವಿನ ಬಳಿ ಹೋದಾಗ, ನಮಗೆ ಸದ್ಗುರುವಿನ ಕೃಪೆ ಆದಾಗ, ನಾನು ಯಾಕೆ ಹುಟ್ಟಿದ್ದೀನಿ ಈ ಭೂಲೋಕದಲ್ಲಿ ಅಂತ ನನ್ಗೆ ಅರ್ಥ ಆಗುತ್ತೆ. ಅದಕ್ಕೆ ಗುರುವಿನ ಗುಲಾಮನಾಗಬೇಕು ಅಂತ. ಇಲ್ಲ ಅಂದ್ರೆ ನಾವು ಯಾಕೆ ಹುಟ್ಟಿದೀವಿ ಅಂತಾನೆ ನಮ್ಗೆ ಗೊತ್ತಿಲ್ಲ. ಬ್ರಹ್ಮದೇವರೇನೋ ನಮ್ಮ ಹಿಂದಿನ ಪ್ರಾರಬ್ಧಕ್ಕನುಸಾರವಾಗಿ ಜೀವನವನ್ನು ರೂಪಿಸಿ ಹಣೆ ಬರಹ ಬರೆದು ಒಂದು ಜೀವನ ಅಂತ ಕೊಟ್ಟಿದ್ದಾರೆ. ಆದರೆ ನಮಗೆ ಮತ್ತೆ ಹೋಗಿದೆ, ಯಾಕೆ ಹುಟ್ಟಿದ್ವಿ ಅಂತ ಮರ್ತೋಗಿದೆ. ಈ ವಿವೇಕಾನಂದರು ಓದ್ಕೊಂಡು ಮನೆಯಲ್ಲಿ ತನ್ನ ಮನೆ ಕುಟುಂಬ ಅಂದ್ಕೊಂಡು ಅವರೇನೋ ಮಾಡ್ಕೊಂಡಿದ್ರು. ರಾಮಕೃಷ್ಣರು ತಿಳಿಸ್ಕೊಟ್ರು, ನೀನು ಹುಟ್ಟಿರೋದು ಇದಕ್ಕೆ, ಇದು ನಿನ್ನ ಕರ್ಮ. ಹಾಗೆ ಕನಕದಾಸರು ಹಾಗೆ ಪಾಳೆಗಾರರ ಮಗ. ಅವರು ಪಾಳೆಗಾರನಾಗ್ಬಿಟ್ಟು ಯುದ್ಧ ಮಾಡಿಕೊಂಡು ಅವ್ರ ಪಾಡಲ್ಲಿ ಅವ್ರು ಇರ್ತಾರೆ, ಅವ್ರದ್ದೇ ಆದ ಒಂದು ದೊಡ್ಡ ಸ್ಕೆ ಮಾಡ್ಕೊಂಡು ಇರ್ತಾರೆ. ಒಂದು ಸಮಯದಲ್ಲಿ ಯುದ್ಧದಲ್ಲಿ ಸೋತೋಗಿ ಕಷ್ಟದಲ್ಲಿ ಸಿಕ್ಕಾಕೊಂಡು, ಆಗ ಪರಮಾತ್ಮ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ಹರಿದಾಸನಾಗಬೇಕು, ನನ್ನ ದಾಸನಾಗಬೇಕು. ಅವ್ರು ಹೇಳ್ತಾರಂತೆ, ನಾನು ಯಾಕೆ ನಿನ್ನ ದಾಸನಾಗಲಿ? ನಿಮ್ಮ ತಾಯಿ ಹರಕೆ ಹೊತ್ಕೊಂಡಿದ್ದಾರೆ, ನಿಮ್ಮ ತಾಯಿ ಮಾತನ್ನ ನಿಜ ಮಾಡೋಕ್ಕಾದ್ರೂ ನೀನು ದಾಸನಾಗ. ನೀನು ಹುಟ್ಟಿರೋದೇ ಹರಿದಾಸನಾಗಕ್ಕೆ, ಸಮಾಜದಲ್ಲಿ ಹರಿಭಕ್ತಿಯನ್ನು ಪ್ರಸಾರ ಮಾಡಕ್ಕೆ. ಕನಕದಾಸರು ಹರಿದಾಸ ಅಂದ್ರೆ ಬ್ರಹ್ಮದೇವರು ಹಣೆ ಬರಹದಲ್ಲಿ ಏನ್ ಬರೆದಿದ್ದಾರೋ ಪ್ರಾರಬ್ಧಕ್ಕನುಸಾರವಾಗಿ ಅದೇ ನಡೆಯೋದು. ನಮ್ಗೆಲ್ಲ ಅನುಭವ ಬಂದಿದೆ. ಯಾರು ಯಾವ ರೀತಿ ಕಲ್ಪನೆ ಮಾಡ್ಕೊಂಡಿದ್ರು ಜೀವನ, ಅಂತ ಜೀವನ ಸಿಕ್ಕಿದೆಯಾ ಅವ್ರಿಗೆ? ಅವ್ರು ಕನ್ಸ್ಕೊಂಡಿದ್ದೇ ಬೇರೆ ತರ ಜೀವನ, ಈಗ ಅವ್ರು ಮಾಡ್ತಾ ಇರೋದೇ ಜೀವನ ಬೇರೆ. ಎಲ್ಲದೂ ಅಷ್ಟೇ. ಆದ್ರೆ ಈಗ ನಮಗೆ ಭಗವಂತ ಕೊಟ್ಟಿರೋ ಜೀವನವನ್ನ ನಾವು ಭಗವದ್ ಅರ್ಪಣ ಬುದ್ಧಿಯಿಂದ ಮಾಡಬೇಕು. ಇದು ಮುಖ್ಯ. ಪಾತ್ರ ಯಾವ್ದಾದ್ರೂ ಇರ್ಲಿ, ಯಾರೊಬ್ಬ ನಾಟಕ ಮಾಡ್ತಾನೆ, ಇನ್ನೊಬ್ಬ ಯಾರೋ ಚಿತ್ರ ಬರೀತಾನೆ, ಇನ್ನೊಬ್ಬ ಕವಿ ಆಗ್ತಾನೆ, ಇನ್ನೊಬ್ಬ ವೇದಾಂತಿ ಆಗ್ತಾನೆ, ಇನ್ನೊಬ್ಬ ಯಾರೋ ಗೃಹಿಣಿ ಆದ್ರು, ಇನ್ನೊಬ್ಬ ಯಾರೋ ಮತ್ತೇನೋ ಆದ್ರು, ವ್ಯಾಪಾರಿ ಆದ್ರು,
ಕರ್ಮ ಕರ್ಮನೇ. ಆದರೆ ಆ ಕರ್ಮವನ್ನ ಲೋಕ ಸಂಗ್ರಹಕ್ಕಾಗಿ ಭಗವದರ್ಪಿತ, ಭಗವತ್ ಕೈಂಕರ್ಯ ಈ ಭಾವದಿಂದ ಕರ್ಮ ಮಾಡಬೇಕು. ನನಗೇನು ಸಿಗುತ್ತೆ, ಇದರಿಂದ ನಾನೇನು ಸುಖ ಪಡ್ತೀನಿ ಅಂತ ಕರ್ಮ ಮಾಡಿದ್ದಲ್ಲ, ಅದು ಮಾಡೋ ವಿಧಾನನೂ ಅಲ್ಲ. ಈಗ ಆ ರೀತಿ ಭಾವಿಸಿ ನಾನು ಮಾಡಿದ ಕರ್ಮದ ಫಲ ನನಗೆ ಬೇಕು, ಇದರಿಂದ ನಾನು ಸುಖವಾಗಿರ್ತೀನಿ ಅಂತೆಲ್ಲ ಲೆಕ್ಕ ಹಾಕಿ ಕರ್ಮ ಮಾಡಿದವರು ಯಾವ ಸುಖನೂ ಪಟ್ಟಿಲ್ಲ. ಬರೀ ಲೆಕ್ಕ ಹಾಕಿದ್ದಷ್ಟೇ, ಎಷ್ಟು ಸಿಕ್ತು, ಎಷ್ಟು ಹೋಯ್ತು, ಎಷ್ಟು ಗಂಟೆ ಆಗ್ತದೆ, ಇದು ನನಗೇನು ಸಿಕ್ತು, ನನ್ನ ಕುಟುಂಬ. ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ. ಹಿಂದಿನ ಜನ್ಮಗಳಲ್ಲಿ ಯಾವುದು ಸಾಲ ಇತ್ತು, ಸಾಲ ವಸೂಲಿ ಮಾಡಕ್ಕೆ ಮಕ್ಕಳ ರೂಪದಲ್ಲಿ ಹುಟ್ಟಿದ್ದಾರೆ, ಅಥವಾ ಸಾಲ ತೀರ್ಸಕ್ಕೆ ಹುಟ್ಟಿದ್ದಾರೆ ಅಂತ ಇಟ್ಕೊಳ್ಳಿ. ಪುಣ್ಯ ರೂಪದಲ್ಲಿ ಹುಟ್ಟಿದ್ರೆ ಸಾಲ ತೀರಿಸ್ತಾರೆ, ತಂದೆ ತಾಯಿ ಸೇವೆ ಮಾಡ್ತಾರೆ. ಇಲ್ಲ, ಅವ್ರಿಗೇನ್ ಬರಬೇಕು ಅದನ್ನು ತಗೊಂಡು ಹೊರಟೋಗ್ತಾರೆ. ಈಗ ಹೆಚ್ಚಿಗೆ ಅದೇ ಆಗ್ತಾರೆ. ಹೀಗಾಗಿ ಕರ್ಮ ಅನ್ನುವಂಥದ್ದು ನಮ್ಮ ಹಿಂದಿನ ಕರ್ಮ ಫಲಕ್ಕನುಸಾರವಾಗಿ ಪ್ರಾರಬ್ಧ ರೂಪದಲ್ಲಿ ನಮಗೆ ಸಿಕ್ಕಿದೆ. ಇದನ್ನ ಬದಲಾಯಿಸಕ್ಕಾಗುವುದಿಲ್ಲ. ಇದು ಸ್ಪಷ್ಟವಾಗಿದೆ ವೇದಾಂತದಲ್ಲಿ. ಈಗೇನ್ ಮಾಡಬೇಕು? ಯೋಗಸ್ಥಃ ಕುರು ಕರ್ಮಾಣಿ. ಪರಮಾತ್ಮ ಹೇಳ್ತಾನೆ, ನೀನು ಯೋಗದಲ್ಲಿ ನೆಲೆಸಿ ಕರ್ಮವನ್ನ ಮಾಡು. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ವ ಧನಂಜಯ. ನಾನ್ ಮಾಡ್ತಾ ಇದ್ದೀನಿ, ಇದ ಕರ್ಮದ ಫಲ ನನಗೆ ಸಿಗಬೇಕು ಅನ್ನುವಂತಹ ಭಾವ ಬಿಟ್ಟು, ಯೋಗ ಅಂದ್ರೆ ಸಮತ್ವಂ ಯೋಗ ಮುಚ್ಚತೆ, ಸಮಭಾವದಲ್ಲಿ ಇದ್ದುಕೊಂಡು ಭಗವತ್ ಪ್ರೀತ್ಯರ್ಥಂ, ಭಗವಂತನ ಪ್ರೀತಿಗಾಗಿ ಕರ್ಮ ಮಾಡಬೇಕು. ನನ್ನ ಆಸೆ ಪೂರೈಸ್ಕೊಳ್ಳೋಕ್ಕೋಸ್ಕರ ಅಲ್ಲ ಕರ್ಮ ಮಾಡೋದು. ಆಸೆ ಪೂರೈಸ್ಕೊಳ್ಳೋಕ್ಕೋಸ್ಕರ ಕರ್ಮ ಮಾಡಿ ಮಾಡಿನೇ ಮತ್ತೆ ಮತ್ತೆ ಹುಟ್ಟುತ್ತಾ ಇರೋದು. ಭಗವಂತನ ಸೇವೆ, ಲೋಕ ಸಂಗ್ರಹ, ಲೋಕ ಕಲ್ಯಾಣ, ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡಿದ್ರೆ ಕರ್ಮದಿಂದ ಮುಕ್ತಿ ಸಿಗುತ್ತೆ. ಸೊ ಇದು ಕರ್ಮ ಮಾಡುವಂತ ವಿಧಾನ, ಕರ್ಮ ಬಂಧನದಿಂದ ಬಿಡುಗಡೆ ಆಗುವಂತಹ ವಿಧಾನ. ಮುಂದಿಂದು ಶ್ರೀರಾಮಕೃಷ್ಣರು ಏನ್ ಹೇಳ್ತಾರೆ ಕರ್ಮದ ಬಗ್ಗೆ? ಶ್ರೀರಾಮಕೃಷ್ಣ ಹೇಳ್ತಾರೆ, ನೋಡಪ್ಪ, ಈ ಜಗತ್ತಿದೆಯಲ್ಲ, ಇದು ಒಂದು ರೀತಿ ಕಷ್ಟಕರ. ಈ ಹಣಸನ್ನು ಕುಯ್ದು ಹಣಸನ್ನು ಹಣ್ಣು ತೆಗೆಯೋದು ಎಷ್ಟು ಕಷ್ಟ ಇದೆ. ಅಂಟ್ಕೊಂಡ್ಬಿಡುತ್ತೆ. ಹಾಗೆ ನೀನೇನ್ ಮಾಡಬೇಕು? ಜ್ಞಾನ ಅನ್ನೋ ಎಣ್ಣೆಯನ್ನು ಹಂಚಿಕೊಂಡು ಆಮೇಲೆ ಹಳಸಣ್ಣನ್ನು ಬಿಡಿಸು. ಆಗ ನಿನಗೆ ಕರ್ಮದ ಅಂಟಲ್ಲ. ಇದು ರಾಮಕೃಷ್ಣ ಹೇಳಿ ಎಷ್ಟು ಸುಲಭವಾಗಿ ಹೇಳ್ತಾರೆ. ನೀನು ಹಚ್ಚಲೇಬೇಕು, ಹಣ್ಣು ತಿನ್ನಲೇಬೇಕು, ಆದ್ರೆ ಹೇಗೇಗೋ ಮಾಡಕ್ ಹೋಗ್ಬೇಡ. ಎಣ್ಣೆ ಹಚ್ಕೋ, ಹುಷಾರಾಗಿ ಹಚ್ಚು. ಇಲ್ಲ ಅಂದ್ರೆ ಎಲ್ಲ ಕೈ ಅಂಟ್ಕೊಂಡು ಅದು ಫಜಿತಿ ಆಗುತ್ತೆ. ಹಾಗೆಯೇ ಜಗತ್ತಿನಲ್ಲಿ ಕರ್ಮ ಮಾಡಬೇಕು, ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ಕರ್ಮ ಮಾಡಬೇಕು. ಶ್ರೀಮಾತೆ ಶಾರದಾ ದೇವಿಯವರು ಏನ್ ಹೇಳ್ತಾರೆ ಈ ಕರ್ಮ ಸಿದ್ಧಾಂತದ ಬಗ್ಗೆ? ಅವ್ರು ಹೇಳ್ತಾರೆ, ಮನುಷ್ಯ ಎರೆಹುಳು ತಗೊಳಕ್ ಹೋಗಿ ಎಷ್ಟು ಅರಿತಾನೆ ಅಂದ್ರೆ ಹಾವುಗಳೆಲ್ಲ ಹೊರಬರುತ್ತೆ ಅಂತ ಹೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ ಮಾಡಬೇಕು ಕೆಲಸ, ಕರ್ಮ ಅತಿಯಾಗಿ ಮಾಡಕ್ ಹೋಗ್ಬಾರ್ದು. ಶ್ರೀಮಾತೆಯವರು ಹೇಳಿದ ಮಾತು. ನಿನಗೆ ಬೇಕಾಗಿರೋದು ಎರೆಹುಳು,
ಮೀನು ಹಿಡಿಯಕ್ಕೆ ಎರೆಹುಳು ಬಳಸ್ತಾರೆ, ಅದನ್ನ ಅವರು ಉದಾಹರಣೆ ಕೊಟ್ಟು ಹೇಳಿ. ನೀನು ಅಷ್ಟೊಂದು ಯಾಕೆ ಅಗೀತೀಯ, ಅವುಗಳು ಹೊರಬರೋಷ್ಟು. ಹಾಗೆ ಅಗತ್ಯ ಇದ್ದಷ್ಟು ಕರ್ಮ ಮಾಡು, ಅಗತ್ಯ ಇದ್ದಷ್ಟು ಊಟ ಮಾಡು, ಅಗತ್ಯ ಇದ್ದಷ್ಟು ಮಾತನಾಡು. ಮಾತಾಡೋದು ಒಂದು ಕರ್ಮ, ಊಟ ಮಾಡೋದು ಕರ್ಮ, ವ್ಯವಹಾರ ಮಾಡೋದು ಕರ್ಮ. ಆದರೆ ಅಗತ್ಯ ಇದ್ದಷ್ಟು ಮಾತ್ರ ಮಾಡು. ಇದು ಶ್ರೀಮಾತೆಯವರು ಹೇಳೋ ಮಾತು. ರಾಮಕೃಷ್ಣ ಹೇಳಿದ್ರು, ಜ್ಞಾನ ಪಡ್ಕೊಂಡು ಜ್ಞಾನ ಅನ್ನೋ ಎಣ್ಣೆ ಹಚ್ಕೊಂಡು ಆಮೇಲೆ ಕರ್ಮ ಮಾಡು, ನಿನಗೆ ಕರ್ಮ ಫಲ ಅಂಟಲ್ಲ. ವಿವೇಕಾನಂದ ಹೇಳ್ತಾರೆ, ಕರ್ಮಕ್ಕಾಗಿ ಕರ್ಮ ಮಾಡು, ಫಲಕ್ಕಾಗಿ ಅಲ್ಲ. ನೀನು ಮಾಡ್ಬೇಕಷ್ಟೇ. ಏನ್ ಸಿಕ್ತು? ಕೆಲವರು ಹೇಳ್ತಾರೆ, ಅಯ್ಯೋ ನಾನು ಎಷ್ಟು ಕೆಲಸ ಮಾಡಿದೆ, ಎಷ್ಟು ಸೇವೆ ಮಾಡಿದೆ, ಎಷ್ಟು ಜನನ ಸಾಕ್ದೆ, ಎಷ್ಟು ಜನಕ್ಕೆ ಸಹಾಯ ಮಾಡಿದೆ, ನನಗೇನು ಸಿಕ್ತು? ನೋಡೋರೆಲ್ಲ ಈಗ ನನ್ನನ್ನು ಮರ್ತೇ ಬಿಟ್ಟಿದ್ದಾರೆ. ಒಳ್ಳೇದಾಯ್ತು, ನೀನು ಮರ್ತು ಅವ್ರು ನೆನ್ಪಿಟ್ಕೊಂಡು ಯಾವಾಗಲೂ ನಿನ್ ಮುಂದೆ ಕೈ ಮುಕ್ಕೊಂಡು ನೀನ್ ಗುಲಾಮರಾಗಿರ್ಬೇಕಾ? ನೀನ್ ಪ್ರಾರಬ್ಧ ಇತ್ತು, ಋಣ ತೀರಿಸಿದ್ದಾಯ್ತು. ಋಣ ತೀರಿದ್ರೆ ಅವ್ರು ಹೋದ್ರು. ಮಕ್ಕಳಾದ್ರೂ ಅಷ್ಟೇ, ಇನ್ನೊಬ್ಬರಾದ್ರೂ ಅಷ್ಟೇ. ಯಾರ್ಯಾರು ಏನೇನು ಪಡ್ಕೋಬೇಕಾಗಿತ್ತೋ ಪಡ್ಕೊಳ್ತಾರೆ, ಹೋಗ್ತಾರೆ. ಇರೋದೇ ಹಾಗೆ. ಅದಕ್ಕೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಒಂದು ವಿಧದಲ್ಲಿ ಕರ್ಮ ಮಾಡಿ ಮತ್ತೋಗೋದು ಬಹಳ ಒಳ್ಳೆಯದು. ಕರ್ಮ ಮಾಡಬೇಕು, ಸತ್ಕರ್ಮ ಕೃಷ್ಣಾರ್ಪಣ ಅಂತ ಮರ್ತೋಗ್ಬೇಕಷ್ಟೇ. ಬಸವಣ್ಣವರು ಒಂದು ಮಾತು ಹೇಳ್ತಾರೆ ಈ ಕರ್ಮ ಸಿದ್ಧಾಂತದ ಬಗ್ಗೆ. ಮಾಡಿದೆ ನೆಂದದಿರ ಲಿಂಗಕ್ಕೆ, ನೀಡಿದೆ ನೆಂದದಿರ ಜಂಗಮಕ್ಕೆ, ಮಾಡುವ ನೀಡುವ ನಿಜಗುಣವುಳ್ಳವರ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ಭಗವಂತನಿಗಾಗಿ ಮಾಡಿ ಕರ್ಮವನ್ನ, ನಿಮ್ಗೋಸ್ಕರ ಮಾಡ್ಕೋಬೇಡಿ. ನಿಮ್ಗೋಸ್ಕರ ಮಾಡ್ಕೊಂಡ್ರೆ ಆ ಫಲ ಅನುಭವಿಸಕ್ ಮತ್ತೆ ಹೋಗ್ತೀರಾ ಕರ್ಮಭೂಮಿ. ಭಗವಂತನಿಗಾಗಿ ಮಾಡಿದ್ರೆ ಕರ್ಮ ಬಂಧನದಿಂದ ಬಿಡುಗಡೆ ಆಗುತ್ತೆ. ಮಾಡಿ ಮಾಡಿ ಕೆಟ್ಟರು ಮನವನರಿಯದೆ, ನೀಡಿ ನೀಡಿ ಕೆಟ್ಟರು ನಿಜವ ತಿಳಿಯದೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಏಡಿಸಿ ಕಾಡಿತ್ತು ಶಿವನ ಡಂಗುರ. ಮಾಡಿ ಆದರೆ ಮಾಡಿದೆ ಅಂತ ಹೇಳ್ಬೇಡಿ. ನಾನ್ ಮಾಡಿದೆ ಅಂದ್ರೆ ಕೆಟ್ಟರು ಅಂತ ಕೊಡಿ, ಕೊಟ್ಬಿಟ್ಟು ಮರ್ತ್ಬಿಡಿ ಅಷ್ಟೇ. ಕೊಟ್ಟಿದ್ದಾಗಬೇಕಷ್ಟೇ. ನೀಡಿ ನೀಡಿ ಕೆಟ್ಟರು ನಿಜವನ್ನ ಅರಿಯದೆ. ನಾನು ಕೊಟ್ಟೆ ಅಂದ್ರೆ ಕೆಟ್ಟೋಗ್ತಾರೆ. ಭಗವಂತನ ಕೊಟ್ಮೇಲೆ ಮುಗಿದೋಯ್ತು ಭಗವಂತನ. ಹೀಗಿದ್ರೆ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ. ವೇದಾಂತದಲ್ಲಿ ಏನ್ ಹೇಳಿತ್ತೋ ವಚನಗಳೆಲ್ಲ ಅದನ್ನೇ ಹೇಳಿದರು. ದಿವ್ಯತ್ರಯರು ಏನು ಹೇಳಿದ್ದಾರೆ ಅದನ್ನೇ ಹೇಳಿದ್ದಾರೆ. ಉಪನಿಷತ್ತು ಏನ್ ಹೇಳುತ್ತೆ ಅದನ್ನೇ ಹೇಳಿದೆ. ಶಾಸ್ತ್ರಗಳು ಬೇರೆ ಬೇರೆ ರೀತಿ ಇದ್ರು, ಹೇಳ್ತಾ ಇರುವಂತಹ ವಿಚಾರ ಮಾತ್ರ ಮುಂದೆ ಕರ್ಮ ಸಿದ್ಧಾಂತದ ಬಗ್ಗೆ. ನೀವು ಕರ್ಮಭೂಮಿಯಿಂದ ತಗೊಂಡಿದ್ರಿ ಋಣ ಅಂದ್ರೆ ಸಾಲ. ಋಣ ತೀರ್ಸಕ್ಕೆ ಹುಟ್ಟಿದ್ದೀರ. ನಿಮ್ಗೆ ಋಣ ತೀರೋದ್ರೆ, ಕರ್ಮಭೂಮಿಯೊಂದಿಗೆ ಸಾಲ ತೀರೋದ್ರೆ ನೀವು ಕರ್ಮಭೂಮಿ ಹುಟ್ಟಲ್ಲ. ಅದಕ್ಕೆ ಹೆಚ್ಚು ಕೊಡಿ, ಕಡಿಮೆ ತಗೊಳ್ಳಿ. ಸಮಾಜದಿಂದ ನಾವು ಸ್ವಲ್ಪ ತಗೋಬೇಕು, ಜೀವನಕ್ಕೆ ಎಷ್ಟು ಬೇಕೋ ಅಷ್ಟೇ. ಹೆಚ್ಚು ಸೇವೆ ಮಾಡಬೇಕು. ಹಾಗೇನಾಗುತ್ತೆ, ಕರ್ಮ ಅನ್ನೋದು ಕಳೀತಾ ಬರುತ್ತೆ. ಎಷ್ಟೆಷ್ಟು ಸಿಗುತ್ತೋ ಸಮಾಜದಿಂದ ಎಲ್ಲ ಬಾಚಿಕೊಂಡ್ಬಿಡೋಣ. ಯಾರು ಫ್ರೀಯಾಗಿ ಕೊಡ್ತಾ ಇದ್ದಾರಂತೆ ಗೌರ್ಮೆಂಟು, ಅದು ತಗೊಂಡ್ಬಿಡೋಣ. ಇನ್ಯಾರು ಏನೋ ಕೊಡ್ತಾರಂತೆ, ಅದು ತಗೊಂಡ್ಬಿಡೋಣ. ಅಲ್ಲೇನೋ ಒಂದಷ್ಟು ಸಿಗುತ್ತೆ ಪಿತ್ರಾರ್ಜಿತ, ಅದು ತಗೊಂಡ್ಬಿಡೋಣ.
ಕೊಟ್ಟಷ್ಟು ಭಾರ ಕಡಿಮೆ ಆಗುತ್ತೆ. ಇದು ಕರ್ಮ ಸಿದ್ಧಾಂತ. ಆದರೆ ಮನುಷ್ಯನಿಗೆ ಇಷ್ಟ ಆಗುತ್ತೆ. ನಾವು ಗಳಿಸೋದಕ್ಕೆ ಇಷ್ಟಪಡ್ತೀವಿ ಹೊರತು ಕಳ್ಕೊಳ್ಳೋದಕ್ಕಲ್ಲ. ನಾವು ಗಳಿಸ್ಬೇಕು, ಸಮಾಜದಿಂದ ಗಳಿಸ್ಬೇಕು. ಗಳಿಸಿ ಗಂಟು ಹಾಕ್ಬಿಟ್ಟು ಆ ಗಂಟು ಯಾರಿಗಾರು ಕೊಟ್ಟು ಕರ್ಮದ ಗಂಟನ್ನು ತಲೆ ಮೇಲೆ ಹೊತ್ಕೊಂಡು ನಾವು ಹೋಗ್ಬೇಕು. ಮತ್ತೆ ಆ ಗಂಟು ಹೊತ್ಕೊಂಡೆ ಮತ್ತೆ ಹುಟ್ಟಬೇಕು. ಆ ಋಣ ತೀರ್ಸಕ್ಕೆ ಮತ್ತೆ ಕಷ್ಟಪಡ್ಬೇಕು, ಸಮಾಜದ ಋಣ. ಹೀಗಾಗಿ ಕರ್ಮ ಸಿದ್ಧಾಂತ ಹೇಳುತ್ತೆ, ನೀನು ಕರ್ಮ ಮಾಡೋದಷ್ಟೇ, ಯಾಕೆ ಮಾಡಬೇಕು, ನನಗೇನು ಸಿಕ್ತು ಅಂತ ಕೇಳೋದಾಗಿಲ್ಲ. ಎರಡನೇದಾಗಿ ಎಷ್ಟು ಮಾಡಬೇಕೋ ಅಷ್ಟೇ ಮಾಡಬೇಕು. ಇನ್ನೊಂದು ಕಡೆ ಶಾರದಾ ದೇವರು ಮಾತು ಹೇಳ್ತಾರೆ, ನೀನು ಸಂತೆಗೆ ಹೋದಾಗ ಏನು ತಗೊಂಡ್ಬರಕ್ಕೆ ಹೋಗ್ತೀನಿ, ಏನ್ ತಗೋಬೇಕು, ತಗೊಂಡ್ಮೇಲೆ ಸೀದಾ ಹಿಂದೆ ಬಂದ್ಬಿಡ್ಬೇಕು, ಹಿಂದಿರ್ಬೇಕು. ಅದು ಇದು ನೋಡಕ್ ಹೋದ್ರೆ ಮತ್ತೆ ಸಮಸ್ಯೆ ಆಗುತ್ತೆ. ಇವತ್ತೇನ್ ಮಾಡಿದ್ದಾರೆ ಅಂದ್ರೆ ಅಂಗಡಿ ಅಂತ ಮಾಡಿಲ್ಲ. ಮತ್ತು ಅಂಗಡಿಗೆ ಹೋಗೋರು ಏನ್ ಬೇಕೋ ತಗೊಳ್ಳೋರು ಬಂದ್ಬಿಡೋರು ಮನೆಗೆ. ಈಗ ಏನ್ ಮಾಡ್ತಿದ್ದಾರೆ, ಅದೇನು ಮಾಲ್ ಅಂತ ಮಾಡ್ಬಿಟ್ಟು ಬಣ್ಣವಾಗಿ ಎಲ್ಲ ಜೋಡಿಸ್ಬಿಟ್ಟಿರ್ತಾರೆ. ಇವ್ರಿಗೆ ಬೇಕಾಗಿರೋ ವಸ್ತು ಸಿಗ್ಬೇಕು ಅಂದ್ರೆ ಹೀಗೆಲ್ಲ ಹೋಗ್ಬೇಕು. ಈಗೆಲ್ಲ ಹೋದ್ರೆ ಅಲ್ಲಿರುತ್ತೆ. ಈಗೆಲ್ಲ ಇವ್ರಿಗೆ ಕಣ್ಮುಚ್ಕೊಂಡು ಹೋಗ್ಬಿಡ್ತಾರ, ಸೀದಾ ಕಡಿವಾಣ ಕಟ್ಕೊಂಡು. ಹಾಗಾಗಲ್ಲ. ಅದೇನು ಇದೇನು ಅಂತೆಲ್ಲ ನೋಡ್ತಾರೆ. ಅವ್ರಿಗೂ ಅದೇ ಬೇಕು. ಇದೇನಿದೆ ಅದು ನೋಡ್ತಾರೆ. ಇದೇನಿದು, ಒಂದು ವಸ್ತು ತರಕ್ ಹೋಗಿ 10 ವಸ್ತು ತಗೊಂಡ್ಬರ್ತಾರೆ. ಅದು ಬಳಸೋದು ಅಷ್ಟರಲ್ಲೇ ಇದೆ. ತಗೊಂಡ್ಬರೋದು, ಮನೆಗೆ ಇಡೋದು, ಅರ್ಧ ಬಳಸೋದು, ಅರ್ಧ ಬಿಸಾಕೋದು. ಕ್ರೆಡಿಟ್ ಉಜ್ಜೋದು ಗೊತ್ತಾಗಲ್ಲ, ಹೋಗೋದು. ಆದರೆ ಕರ್ಮ ತಗೊಂಡ್ಬಂದಿದ್ದೆಷ್ಟು ಅಲ್ಲಿ ಎಲ್ಲಕ್ಕೂ ನಾವು ಲೆಕ್ಕ ಕೊಡ್ಬೇಕಾಗತ್ತೆ. ಅದು ಬೇರೆಯವ್ರದ್ದು, ಬೇರೆಯವ್ರು ತಿನ್ಬೇಕಾಗಿರೋದು, ಬೇರೆಯವ್ರು ಉಪಯೋಗಿಸ್ಬೇಕಾಗಿರೋದು. ನಿನಗೆಷ್ಟು ಬೇಕೋ ಅಷ್ಟೇ ತಗೋ. ನೋಡಿ, ಇದು ಶ್ರೀಮಾತೆ ಶಾರದಾ ದೇವಿಯವರು ಹೇಳುವಂತ ಮಾತು. ಒಂದು ಕೆಲಸಕ್ಕೆ ನಾವು ಮನೆಯಿಂದ ಹೊರಗೆ ಹೋದ್ಮೇಲೆ ಆ ಕೆಲಸ ಮುಗಿಸ್ಕೋಬೇಕು, ಸೀದಾ ಮನೆಗೆ ವಾಪಸ್ ಬರಬೇಕು. ಹಾಗೆ ಈ ಜಗತ್ತಿಗೆ ನಾವು ಬಂದ್ವಿ. ಯಾಕೆ ಬಂದ್ವಿ? ಏನೋ ಕೆಲಸ ಇತ್ತು, ಇಲ್ಲಿ ನಮ್ದೇನೋ ಒಂದು ಕರ್ಮ ಇತ್ತು, ಕರ್ಮಭೂಮಿಗೆ ಬಂದ್ವಿ. ನಮ್ಮ ಪಾತ್ರ ಏನಿದೆಯೋ ಆ ಪಾತ್ರ ಮಾಡಬೇಕು, ಸೀದಾ ಭಗವಂತನ ಹತ್ರ ಹೋಗ್ತಾ ಇರಬೇಕು. ಕುತೂಹಲ ಬೇಡ, ಕ್ಯೂರಿಯಾಸಿಟಿ ಅಂತ ಕರೀತಾರೆ. ಕೆಟ್ಟ ಕುತೂಹಲ. ಅಲ್ಲೇನ್ ನಡೀತು, ಇಲ್ಲೇನ್ ನಡೀತು, ಅವ್ರೇನ್ ಮಾಡ್ತಾ ಇದ್ದಾರೆ, ಇವ್ರೇನ್ ಮಾಡ್ತಾ ಇದ್ದಾರೆ, ಅವರ ಕರ್ಮ ಅವ್ರು ಅನುಭವಿಸ್ತಾ ಇದ್ದಾರೆ, ನೀವೇನ್ ಸರಿ ಮಾಡ್ತೀರಾ ಅವ್ರ ಪ್ರಾರಬ್ಧನ? ಅವ್ರು ಹಾಗಿದ್ದಾರೆ, ಇವ್ರು ಹೀಗಿದ್ದಾರೆ, ಅವ್ರನ್ನ ನೀವು ತಿರ್ತೀರಾ? ಆಗತ್ತಾ? ನಮ್ಮನ್ನು ನಾವು ತಿದ್ಕೊಂಡ್ರೆ ಸಾಕಾಗಿದೆ. ನಮ್ಮನ್ನ ನಾವು ತಿದ್ಕೊಂಡ್ರೆ ಸಾಕಾಗಿದೆ. ಬೇರೆಯವ್ರನ್ನ ತಿದ್ದಕ್ಕಾಗತ್ತ? ಮತ್ತೊಂದು ವಿಚಾರ ಪರಮಾತ್ಮ ಹೇಳ್ತಾನೆ, ನಿಮಿತ್ತ ಮಾತ್ರನಾಗಿ ನೀನು ಕರ್ಮವನ್ನು ಮಾಡು. ಮಾಡಬೇಕು, ನಮ್ಮ ಕರ್ತವ್ಯ ಕರ್ಮ ಮಾಡಬೇಕು, ಮಾಡಿ ಕೃಷ್ಣಾರ್ಪಣ ಅನ್ಬೇಕು. ಆಮೇಲೆ ನಾನು ಮಾಡದೆ ಅನ್ನೋ ಭಾವ ಇಟ್ಕೋಬಾರ್ದು. ನಾನು ನಿಮಿತ್ತನಪ್ಪ, ನಂದೇನಿದೆ. ಅರ್ಜುನ ಮಹಾಭಾರತದಲ್ಲಿ ದೊಡ್ಡ ವೀರ, ಬಹಳಷ್ಟು ಜನ ಶತ್ರುಗಳನ್ನ ಸಂಹಾರ ಮಾಡಿದ. ಭೀಮ ಅದೇ ತರ. ಇವರಿಬ್ಬರಿಗೂ ಏನಾಯ್ತು ಅಂದ್ರೆ, ನಾವು ಮಹಾವೀರರು, ನಾವು ಯುದ್ಧ ಮಾಡಿ ಗೆದ್ವಿ, ನಮ್ಮಿಂದೆ ಗೆಲುವು ವಿಜಯ ಸಿಕ್ಕಿದ್ದು ಅಂತ ಬಂದರು. ಪರಮಾತ್ಮ ಹೇಳಿದ್ದ, ನೋಡಪ್ಪ, ನೀನು ನಿಮಿತ್ತ ಮಾತ್ರ. ಇಲ್ಲಿ ಏನೇ ನಡೀತಾ ಇದ್ರು ನನ್ನಿಂದ ನಡೀತಾ ಇದೆ. ಆಮೇಲೆ ಇವರಿಬ್ಬರಿಗೂ ಒಂದು ಘಟನೆಯಿಂದ ಅರ್ಥ ಆಗುತ್ತೆ. ಸುದರ್ಶನ ಚಕ್ರ, ಕೃಷ್ಣನ ಸುದರ್ಶನ ಚಕ್ರ ಎಲ್ಲರನ್ನ ಕೊಲ್ತಾ ಇತ್ತು.
ಹಿಂದೆ ಕಾಳಿ ಆ ಎಲ್ಲರ ರಕ್ತವನ್ನ ನೆಕ್ತಾ ಇದ್ಲು. ಇದನ್ನ ನಾನು ನೋಡಿದೆ ಅಂದ್ರೆ ಅದೊಂದು ತಲೆ ನೋಡ್ತಾ ಇರ್ತದೆ. ಅದು ಹೇಳು, ಅದೊಂದು ಕಥೆನೇ. ಅಂದರೆ ಮಹಾಭಾರತ ಯುದ್ಧವನ್ನ ಮಾಡಿದ್ದು, ಎಲ್ಲರ ಸಂಹಾರ ಮಾಡಿದ್ದು ಪರಮಾತ್ಮನ ಶಕ್ತಿ. ಅದರ ಹಿಂದೆ ಕಾಳಿ ಹಿಂದೆ ಕಾಲ ಅಂತ, ಕಾಲ ರೂಪಿಣಿ ಅವೆಲ್ಲವನ್ನ ನಡೆಸ್ತಾ ಇದ್ದಾರೆ. ನಮ್ಮ ಜೀವನನೂ ಹಾಗೆ. ನಮ್ಮ ಜೀವನದಲ್ಲಿ ಏನ್ ನಡೀತಾ ಇದೆಯೋ ಕಾರ್ಯ, ಇದು ಪರಮಾತ್ಮನ ಶಕ್ತಿಯಿಂದ ನಡೀತಾ ಇದೆ. ನಾವು ಅಂದ್ಕೊಳ್ಳೋದು ನಾವೇ ಮಾಡ್ತಾ ಇದ್ದೀವಿ, ನಾವು ಮಾಡ್ಬಿಟ್ವಿ ಅಂತ. ಇದಕ್ಕೆ ಕರ್ಮ ಸಿದ್ಧಾಂತದಲ್ಲಿ ಪರಮಾತ್ಮ ಹೇಳ್ತಾನೆ, ನಿಮಿತ್ತ ಮಾತ್ರ ನಾಗಿರು, ನೀನು ನಿಮಿತ್ತ. ಎರಡನೇದು, ನನಗಾಗಿ ಕರ್ಮ ಮಾಡು, ಮತ್ಕರ್ಮ ಪರಮೋಭವ ಅಂತ ಒಂದು ಮಾತಿದೆ. ಅಂದ್ರೆ ನನಗಾಗಿ ಕೆಲಸ ಮಾಡುವುದು, ನಿನಗಾಗಿ ಅಲ್ಲ. ನನಗೆ ಎಲ್ಲವನ್ನು ಸಮರ್ಪಣೆ ಮಾಡಿಬಿಡು, ಆಗ ನಿನಗೆ ಕರ್ಮ ಬಂಧನ ಇರಲ್ಲ. ಮತ್ತೊಂದು ವಿಚಾರ, ಕಾಲಕ್ಕನುಗುಣವಾಗಿ ಯಾವಾಗ ನಡಿಬೇಕೋ ಕರ್ಮ ಆಗಲೇ ನಡೆಯುತ್ತೆ. ಕೆಲವರು ಭಾವಿಸ್ತಾರೆ, ಈ ಕೆಲಸ ಆದ್ಮೇಲೆ ಆ ಕೆಲಸ ಮಾಡಿಬಿಡೋಣ, ಅದಾದ್ಮೇಲೆ ಇದಾಗ್ಬಿಡುತ್ತೆ, ಇದಾದ್ಮೇಲೆ ಅದಾಗ್ಬಿಡುತ್ತೆ. ಇವ್ರು ಅಂದ್ಕೊಂಡಂಗೆಲ್ಲ ಆಗ್ಬಿಡುತ್ತಾ? ಆ ಸಮಯ ಬಂದಾಗ ಆಗತ್ತೆ. ಅಂದ್ಕೊಂಡಾಗೆಲ್ಲ ಕರ್ಮ ನಡೆಯಲ್ಲ. ಯಾಕಂದ್ರೆ ಒಬ್ಬರ ಕೈಲಿ ಇಲ್ಲ ಇದು. ಅವರವರ ಪ್ರಾರಬ್ಧ ಇರೋರೆಲ್ಲ ಅಲ್ಲಿ ಬಂದು ಸೇರ್ಬೇಕು, ಆಗ ಅಲ್ಲಿ ಒಂದು ಕರ್ಮ ನಡೆಯುತ್ತೆ. ಈಗ ಮದುವೆ ಮಾಡಬೇಕು, ಎಲ್ಲ ರೆಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮದುವೆ ಮಾಡಬೇಕು ಸರಿಯಪ್ಪ, ನೀವು ಮದುವೆ ಮಾಡಬೇಕು ಅಂದ್ರೆ ನಿಮ್ ಕೈ ಇಲ್ಲ, ನಿಮ್ ಕೈ ಸ್ವಲ್ಪ ಇದೆ ಅಷ್ಟೇ, ಇನ್ನು ತುಂಬಾ ಬೇರೆಯವ್ರ ಕೈ ಇದೆ. ಮಗನಿಗೆ ಹೆಣ್ಣು ಸಿಗ್ಬೇಕಲ್ಲ, ಅಥವಾ ಮಗಳಿಗೆ ಗಂಡು ಸಿಗ್ಬೇಕಲ್ಲ, ಅದು ನಿಮ್ ಕೈಲಿದೆ. ಅದು ಕಾಲ ಬಂದಾಗ ಸಿಗೋದು. ಯಾರು ಸಿಗ್ಬೇಕು, ಯಾರು ಆಗ್ಬೇಕು ಅವ್ರಿಗೆ ಆಗುತ್ತೆ. ಆಮೇಲೆ ಒಂದು ಕಾರ್ಯ ಅಂದ್ರೆ ನಿಮ್ಮೊಬ್ಬರಿಂದ ನಡೆಯಲ್ಲ. ಹಣ ಇಟ್ಕೊಂಡಿರ್ಬೋದು, ಹಣ ಇಟ್ಕೊಂಡಿದ್ ಮಾತ್ರ ಪುರೋಹಿತರು ಸಿಕ್ಬಿಡ್ತಾರ? ಅವ್ರು ಸಿಗ್ಬೇಕು, ಸ್ಥಳ ಸಿಗ್ಬೇಕು, ಜನ ಬರಬೇಕು, ಅಡಿಗೆ ಮಾಡಬೇಕು, ಇನ್ನೊಬ್ರು ಬರಬೇಕು. ಎಲ್ಲರೂ ಅವರವರ ಪ್ರಾರಬ್ಧಾನುಸಾರ 100 ಜನ ಕೆಲಸ ಮಾಡಿದ್ರೆ ಈ ಒಂದು ಮದುವೆ ಅಂತ ನಡೆಯುತ್ತೆ ಕರ್ಮ. ಹಾಗಾಗಿ ನಾವು ಮಾಡ್ತಾ ಇರೋ ಕರ್ಮದಲ್ಲಿ ನಮ್ಮೊಬ್ಬರದೇ ಪಾತ್ರ ಇರಲ್ಲ, ಬಹಳಷ್ಟು ಜನರ ಪಾತ್ರ ಇರುತ್ತೆ. ನಮ್ಮ ಜೀವನದಲ್ಲೂ ಅಷ್ಟೇ ಬಹಳಷ್ಟು ಜನರ ಪಾತ್ರ ಇರುತ್ತಲ್ಲಿ, ಕಾಣೋದಿಲ್ಲ ಅಷ್ಟೇ. ಹೀಗಾಗಿ ಅಷ್ಟು ಜನರಿಂದ ನಡೆದಂತ ಒಂದು ಕರ್ಮಕ್ಕೆ ಫಲ ಮಾತ್ರ ನನಗೆ ಸಿಗ್ಬೇಕು ಅಂದ್ರೆ ಹೇಗಾಗುತ್ತೆ? ಅದಾಗೋದಿಲ್ಲ. ಇದನ್ನೇ ಪರಮಾತ್ಮ ಹೇಳೋದು. ಹೀಗಾಗಿ ಕರ್ಮ ಸಿದ್ಧಾಂತ ಇದು ಇವತ್ತಿನ ಈ ಪ್ರವಚನದಲ್ಲಿ ಈ 5 ದಿನ ಕರ್ಮ ಸಿದ್ಧಾಂತದ ಬಗ್ಗೆ ನಾವು ತಿಳ್ಕೊಳ್ತೀವಿ. ಇದು ಪೀಠಿಕೆ, ಇಂಟ್ರೊಡಕ್ಷನ್ ಅಂತ. ಕರ್ಮ ಅಂದ್ರೆ ಏನು? ಕರ್ಮ ಸಿದ್ಧಾಂತ ಅಂದ್ರೆ ಸಿದ್ಧ ಅಂತ, ನಿಶ್ಚಯ, ಹೀಗೆ ಇದು, ಇದನ್ನು ಬದಲಾಯಿಸಕ್ಕಾಗಲ್ಲ. ಸಿದ್ಧಾಂತ ಅಂದ್ರೆ ಡಿಸೈಡೆಡ್ ಅಂತ, ನಿಶ್ಚಯ ಆಗ್ಬಿಟ್ಟಿದೆ, ಇದನ್ನ ನೀನು ಬದಲಾಯಿಸಕ್ಕಾಗಲ್ಲ, ಅದೇ ಸಿದ್ಧಾಂತ. ಆಮೇಲೆ ಕರ್ಮವನ್ನ ನಾವು ಹೀಗೆ ಮಾಡಬೇಕು ಅಂತ ನಮ್ಗೆ ಯಾರು ಅಂದ್ರೆ ನಮ್ಗೆ ವಿಧಿ ಬರಹ, ನಮ್ಮ ಹಿಂದಿನ ಪ್ರಾರಬ್ಧಕ್ಕನುಸಾರವಾಗಿ ನಮಗೆ ಪರಮಾತ್ಮ ಈಗ ಅಂತ ಕರ್ಮವನ್ನು ಕೊಟ್ಟಿದ್ದಾನೆ. ಅಂತ ಅವಕಾಶ ನಮಗೆ ಸಿಕ್ಕಿರುತ್ತೆ. ಇದನ್ನೇ ಕೃಷ್ಣ ಸ್ವಧರ್ಮ ಅಂತ ಕರೀತಾರೆ. ನಿನ್ನ ಸ್ವಧರ್ಮ ನೀನ್ ಮಾಡು. ಯಾವ ಕರ್ಮವನ್ನು ಮಾಡಕ್ ನೀನ್ ಹುಟ್ಟಿದೆಯೋ ಆ ಕರ್ಮ ನೀನ್ ಮಾಡು. ಅದಕ್ಕೆ ಅವರವರ ಕರ್ಮಕ್ಕನುಸಾರವಾಗಿ ಆಯಾ ವರ್ಣದಲ್ಲಿ ಅವರು ಹುಟ್ಟುತ್ತಾರೆ. ಬ್ರಾಹ್ಮಣ ಕುಲದಲ್ಲಿ ಹುಟ್ಟುತ್ತಾರೆ, ಇನ್ನೊಬ್ಬರ ಕುಲದಲ್ಲಿ ಹುಟ್ಟುತ್ತಾರೆ, ಮತ್ತೊಂದು ಕುಲದಲ್ಲಿ ಹುಟ್ಟುತ್ತಾರೆ. ಅವ್ರವ್ರ ಕರ್ಮ ಅವರೇ ಮಾಡ್ಬೇಕಾಗಿದೆ. ಒಬ್ಬರಿಗೆ ಇನ್ನೊಬ್ರು ಕಂಪೇರ್ ಮಾಡ್ಕೋಬಾರ್ದು. ಒಬ್ಬೊಬ್ಬರ ಪ್ರಾರಬ್ಧ ಒಂದೊಂದು ತರ ಇದೆ.
ಇನ್ನೊಂದು ವಿಚಾರ, ಯೋಗಸ್ಥಃ ಗುರು ಕರ್ಮಾಣಿ, ಕರ್ಮ ಮಾಡು, ಇದರಿಂದ ನನಗೇನು ಸಿಕ್ತು, ಎಷ್ಟು ಸಿಕ್ತು, ಈಗಲೇ ಸಿಕ್ಬಿಡುತ್ತಾ, ಅದೆಲ್ಲ ಇಲ್ಲ. ಕರ್ಮ ಮಾಡು, ಭಗವಂತನ ಸೇವೆ ಅಂತ ಮಾಡು. ಮತ್ತೊಂದು, ಲೋಕ ಸಂಗ್ರಹಕ್ಕಾಗಿ ಕೆಲಸ ಮಾಡು, ಲೋಕ ಕಲ್ಯಾಣಕ್ಕಾಗಿ ಕೆಲಸ ಮಾಡು, ಕರ್ಮ ಮಾಡು. ನಿನಗಾಗಿ ಮಾಡಬೇಡ. ನಿನಗಾಗಿ ಅಂತ ನೀನು ಮಾಡ್ಕೊಂಡೇ ಕರ್ಮವನ್ನು ನೀನು ಕಟ್ಕೊಂಡು ಮತ್ತೆ ಮತ್ತೆ ಹೋಗ್ತಾ ಇದೆಯಾ. ಈಗ ಭಗವಂತನಿಗಾಗಿ ಕರ್ಮ ಮಾಡು, ಲೋಕ ಸಂಗ್ರಹಕ್ಕಾಗಿ ಕರ್ಮ ಮಾಡು, ನಿಮಗೆ ಕರ್ಮ ಕಳೆದು ಒಂದು ಕಡೆಯಿಂದ ಸುತ್ಕೊಂಡು ಬಂದಿದ್ದು, ಕಟ್ಟಾಕಿದ್ದು, ಈಗ ರಿವರ್ಸ್ ಪ್ರಾಸೆಸ್. ನನಗಾಗಿ ಅಂತ ಮಾಡಿ 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 ಬಂಧನಕ್ಕೆ ಒಳಗಾಗಿದ್ದು, ಈಗ ಭಗವಂತನಿಗಾಗಿ ಅಂತ ಕರ್ಮ ಮಾಡಿ ಮಾಡಿ ಬಂಧನದಿಂದ ಬಿಡಿಸ್ಕೋಬೇಕು. ಯಾರಿಗಾದ್ರೂ ಇದೇ ಇರೋದು ಒಂದೇ ದಾರಿ, ಕರ್ಮಕ್ಕಾಗಿ ಕರ್ಮ ಮಾಡು, ಎಷ್ಟು ಮಾಡಬೇಕೋ ಅಷ್ಟೇ ಮಾಡು, ಇನ್ನೊಬ್ಬರೊಂದಿಗೆ ಹೋಲಿಕೆ ಮಾಡ್ಕೋಬೇಡ. ಇವೆಲ್ಲ ಈ ಕರ್ಮ ಸಿದ್ಧಾಂತದಲ್ಲಿ ನಮ್ಮ ಜೀವನದಲ್ಲಿ ಬಹಳ ಮುಖ್ಯವಾದ ವಿಚಾರ. ನಮ್ಮ ಕೆಲಸ ಏನಿದೆಯೋ ನಾವು ಮಾಡಬೇಕು, ಭಗವಂತನಿಗಾಗಿ ಮಾಡಬೇಕು. ಇನ್ನೊಂದು ಮುಖ್ಯವಾದ ವಿಚಾರ ಇದೆ, ಬೇರೆಯವರನ್ನ ಮೆಚ್ಚಿಸೋದಕ್ಕಾಗಿ ನಾವು ಕರ್ಮ ಮಾಡಬಾರ್ದು. ಬೇರೆಯವರ ಹಿತಕ್ಕಾಗಿ ಕರ್ಮ ಮಾಡು ಅಂತ ಹೇಳಿದ್ದಾನೆ ಪರಮಾತ್ಮ. ಲೋಕಹಿತ, ಲೋಕ ಶಿಕ್ಷಣ ಅಥವಾ ಲೋಕ ಕಲ್ಯಾಣ. ಬೇರೆಯವ್ರನ್ನ ಮೆಚ್ಚೋದಕ್ಕಲ್ಲ. ಈಗ ಬೇರೆಯವ್ರನ್ನ ಮೆಚ್ಚಕ್ಕೆ ಅಲಂಕಾರ ಮಾಡ್ಕೋತಾರೆ, ಅದು ಕರ್ಮನೇ. ಬೇರೆಯವ್ರನ್ನ ಮೆಚ್ಚಕ್ಕೆ ಇನ್ನೇನೋ ಮಾಡ್ತಾರೆ, ವೈಭವ ಆಡಂಬರ ಮಾಡ್ತಾರೆ, ಅವ್ರಿಗೋಸ್ಕರ ಅಲ್ಲ, ಬೇರೆಯವ್ರ ಮೆಚ್ಚಕ್ಕೆ ಮಾಡ್ತಾರೆ. ಹಾಗೆ ಮಾಡಬಾರ್ದು. ಭಗವಂತನಿಗಾಗಿ ನೀನು ಮಾಡ್ಬೇಕಲ್ಲ. ಮನುಷ್ಯರನ್ನ ಮೆಚ್ಚಿ ಏನಾಯ್ತು? ಅವರೇ ಕರ್ಮ ಬಂಧನ ಸಿಕ್ಕಾಕೊಂಡು ಹುಟ್ಟಿದ್ದಾರೆ. ಅವ್ರು ಮೆಚ್ಕೊಂಡ್ರೆಷ್ಟು, ಮೆಚ್ಕೊಳ್ದೇ ಇತ್ತು. ಭಗವಂತ ನಿನ್ನನ್ನ ಸೃಷ್ಟಿ ಮಾಡಿರೋದು, ಭಗವಂತನಿಗಾಗಿ ಕರ್ಮ ಮಾಡು, ಭಗವಂತ ಮೆಚ್ಕೊಂಡ್ರೆ ಸಾಕು. ಯಾಕೆಂದ್ರೆ ನಿನ್ನನ್ನ ಈ ಕರ್ಮಭೂಮಿಗೆ ತಂದವನು ಭಗವಂತ, ಇಲ್ಲಿ ನಿನಗೆ ಜೀವನ ಕೊಟ್ಟಿರೋನು ಪರಮಾತ್ಮ, ಇಲ್ಲಿಂದ ನಿನ್ನನ್ನು ಕರ್ಕೊಂಡು ಹೋಗೋನು ಭಗವಂತ. ಇತರ ಮನುಷ್ಯರನ್ನ ಓಲೈಸುವ ಪ್ರಯತ್ನ ಬೇಕಾಗಿಲ್ಲ. ಹೀಗೆ ಕರ್ಮ ಸಿದ್ಧಾಂತದಲ್ಲಿ ನಾವು ಮೊದಲನೇ ಪ್ರವಚನದಲ್ಲಿ ಒಂದಷ್ಟು ಪೀಠಿಕೆಯನ್ನು ನೋಡ್ತೀವಿ. ಕರ್ಮ ಅಂದ್ರೇನು, ಸಿದ್ಧಾಂತ ಅಂದ್ರೇನು, ಇವೆಲ್ಲ. ನಾಳೆ ಕರ್ಮದ ಹಿಂದೆ ಮನಸ್ಸಿನ ಭಾವನೆ ಹೇಗಿರಬೇಕು ಅಂತ. ಮನುಷ್ಯನಿಗೆ ಮುಖ್ಯವಾಗಿ ಒಂದು ವಿಚಾರ ಇರುತ್ತೆ, ಮನಸ್ಸಿನಲ್ಲಿ ಒಂದು ಚಿಂತೆ ಇರುತ್ತೆ. ಅದೇನು ಅಂದ್ರೆ ಯೋಗಕ್ಷೇಮದ ಚಿಂತೆ. ನನ್ನ ಯೋಗಕ್ಷೇಮ ಚೆನ್ನಾಗಿರ್ಬೇಕಪ್ಪ, ಅದಕ್ಕಾಗಿ ನಾನು ಕರ್ಮ ಮಾಡ್ತೀನಿ ಅಂತ. ಪರಮಾತ್ಮ ಹೇಳ್ತಾನೆ, ಆಗಲ್ಲ. ಯೋಗಕ್ಷೇಮಕ್ಕಾಗಿ ನೀನು ಕರ್ಮ ಎಲ್ಲ ಮಾಡೋದು, ನನಗಾಗಿ ಮಾಡು ಅಂತ ಹೇಳ್ತಾರೆ. ಯೋಗಕ್ಷೇಮ ನಾನು ನೋಡ್ಕೊಳ್ತೀನಿ ಅಂತ ಹೇಳಿ. ಹೇಗಿದು? ಇದನ್ನ ನಾವು ನಾಳೆ ಗಮನಿಸೋಣ. ಸಮಯ ಆಗಿದೆ, 1 ಗಂಟೆ ಆಯಿತು. ಪ್ರತಿಯೊಬ್ಬರಿಗೂ ಯೋಗಕ್ಷೇಮದ ಚಿಂತೆ. ನಾವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಅನ್ಕೋತಾರೆ. ಆದ್ರೆ ನಿಜವಾಗಿ ನೀವು ಚೆನ್ನಾಗಿರ್ಬೇಕಾದ್ರೆ ಪರಮಾತ್ಮ ಒಂದು ದಾರಿ ಹೇಳಿದ್ದಾನೆ. ಆ ರೀತಿ ಇದ್ರೆ ನಮ್ಗೆ ನಿಜವಾಗಿಯೂ ಒಳ್ಳೆಯದಾಗುತ್ತೆ. ಅದು ನಾಳೆ ನೋಡೋಣ. ಹಾಗೆಯೇ ಮುಂದೆ ಈ ಕರ್ಮದ ಬಗ್ಗೆ ನೈಷ್ಕರ್ಮ ಸಿದ್ಧಿ ಅಂತ ಒಂದು ಬರುತ್ತೆ. ಅದೇನು ಅಂದ್ರೆ ಮಾಡದಂತಿರೋದು. ಮಾಡಿರ್ಬೇಕು, ಮಾಡದಂತೂ ಇರಬೇಕು. ಅದನ್ನ ನೈಷ್ಕರ್ಮ ಸಿದ್ಧಿ ಅಂತ, ಅದು ಕೂಡ ಭಗವದ್ಗೀತೆ ಹೇಳಿ. ಆಮೇಲೆ ಭಕ್ತರು ಸಾಧನೆ ಮಾಡ್ತಾ ಇರೋರು, ಅಧ್ಯಾತ್ಮ ಸಾಧನೆ ಮಾಡುವಂಥವು ಕರ್ಮ ಮಾಡೋ ವಿಧಾನನೇ ಬೇರೆ ತರ ಇದೆ, ಪ್ರಾಪಂಚಿಕರ ವಿಧಾನನೇ ಬೇರೆ ಇದೆ. ಆ ವ್ಯತ್ಯಾಸ ಏನು ಅನ್ನೋದನ್ನ ನೋಡೋಣ.
ಜ್ಞಾನ ಯಜ್ಞದ ರೂಪದಲ್ಲಿ ಕರ್ಮವನ್ನು ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ಇದು ಮುಂದಿನ 4 ಪ್ರವಚನಗಳಲ್ಲಿ ನಾವು ಇದನ್ನು ಗಮನಿಸ್ತೀವಿ. ಇದ್ರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ. ದಿನ ಬೆಳಗಾದ್ರೆ ನಾವು ಕರ್ಮ ಮಾಡ್ತಾನೆ ಇರ್ತೀವಿ. ಪರಮಾತ್ಮ ಹೇಳಿದಂತೆ ನಾವು ಮಾಡಿದ್ರೆ ನಮಗೆ ಕರ್ಮ ಬಂಧನದಿಂದ ಬಿಡುಗಡೆ ಆಗಿ ಮುಕ್ತರಾಗ್ತೀವಿ. ಆಗಲೇ ತಿಳಿಸಿರೋ ಹಾಗೆ ಬೆಳಗಿನ ಹೊತ್ತಲ್ಲಿ ಧ್ಯಾನ, ಭಗವಂತನ ಧ್ಯಾನ ಹೇಗೆ ಮಾಡಬೇಕು ಇದು ಬಹಳ ಮುಖ್ಯ. ಪ್ರತಿಯೊಬ್ಬರು ಭಗವಂತನ ಧ್ಯಾನ ಮಾಡಬೇಕು. ಭಗವಂತನನ್ನ ಧ್ಯಾನಿಸುವ ವಿಧಾನ. ಹಾಗೆ ಈ ಕರ್ಮದ ಬಗ್ಗೆ, ಕರ್ಮ ಸಿದ್ಧಾಂತದ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ರೆ ಕೇಳಿ ತಿಳ್ಕೋಬಹುದು. ಬೆಳಗ್ಗೆ 7 ರಿಂದ 8 1 ಅವರ್ ಇಲ್ಲಿ ಇರುತ್ತೆ. 4 ದಿನ ಏನಾದರೂ ಪ್ರಶ್ನೆಗಳಿದ್ರು ಕೇಳಿ ತಿಳ್ಕೋಬಹುದು. ಈ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ, ಧ್ಯಾನಕ್ಕೆ ಸಂಬಂಧಪಟ್ಟಂತೆ ಅದಕ್ಕೊಂದು ಅವಕಾಶ ಇದೆ. ನಾಳೆ ಬೆಳಗ್ಗೆ ಮುಂದುವರಿಸೋಣ. ಹರಿ ಓಂ ತತ್ಸತ್. ಶ್ರೀರಾಮ ಕೃಷ್ಣ.